ಹಾಯ್, ಎಲ್ರಿಗೂ ನಮಸ್ಕಾರ. ನವೆಂಬರ್ 15ನೇ ತಾರೀಕು ನಡೆದಿರುವಂತಹ ಫ್ರೀ ಕೋಚಿಂಗ್ ಎಕ್ಸಾಮ್ ಕ್ವೆಶನ್ ಪೇಪರ್ನ ನಾವಿವತ್ತು ಡೀಟೇಲ್ ಆಗಿ ಅನಲೈಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಆಪ್ಷನನ್ನು ನಾವು ಅನಲೈಸ್ ಮಾಡ್ತಾ ಇದ್ವಿ. ಬನ್ನಿ ಹಾಗಾದರೆ. ಸೊ ದ ಫಸ್ಟ್ ಕ್ವೆಶನ್ ಏನಿದೆ ಅಂತಂದರೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಏನಂದರೆ, ಬಲ್ವಂತ್ ರಾಯ್ ಮೆಹ್ತಾ ಸಮಿತಿಯ ನವೆಂಬರ್ 1958ರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತು ಅಂತ. ಹೌದಾ? ತನ್ನ ವರದಿಯನ್ನು 1957ರಲ್ಲೇ ಸಲ್ಲಿಸ್ತು, ಆದರೆ ಅದು ಅಕ್ಸೆಪ್ಟ್ ಆಗಿದ್ದು 1958ರಲ್ಲಿ. ಇನ್ನು ಬಿ ಅಲ್ಲಿ ಹೇಳ್ತಾರೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ 1953ರಲ್ಲಿ ಪ್ರಾರಂಭವಾಯಿತು. ಹೌದಾ? ಇಲ್ಲ, ಅಕ್ಟೋಬರ್ 2, 1952ರಲ್ಲಿ ಪ್ರಾರಂಭವಾಯಿತು. ಇದೇನೆಂದರೆ, ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್. ಒಬ್ಬರು ಗ್ರಾಮ್ ಸೇವಕ್ ಅಂತ ಅಪಾಯಿಂಟ್ ಮಾಡಿ ಅವರನ್ನು ಹಳ್ಳಿಗಳ ಒಂದು ಅಭಿವೃದ್ಧಿಗಾಗಿ ಈ ಪ್ರೋಗ್ರಾಮನ್ನು ತಂದಿದ್ದು. ಇನ್ನು ಸಿ ಅಲ್ಲಿ ಹೇಳ್ತಾರೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ ಎರಡನೇ ರಾಜ್ಯ ಆಂಧ್ರ ಪ್ರದೇಶವಾಗಿದೆ. ಹೌದು, ರಾಜಸ್ಥಾನ್ ಮೊದಲನೇದು, ಹಾಗೆ ಆಂಧ್ರ ಪ್ರದೇಶ ಎರಡನೇದು. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸದೃಢಗೊಳಿಸಲು ಅಶೋಕ್ ಮೆಹ್ತಾ ಸಮಿತಿಯು 132 ಶಿಫಾರಸುಗಳನ್ನು ಮಾಡಿತು. ಹೌದಾ? ಹೌದು, 132 ರೆಕಮೆಂಡೇಶನ್ಸ್ನ ಕೊಟ್ಟಿತ್ತು. ಹಾಗಾದರೆ ಆಪ್ಷನ್ ಸಿ ಆ್ಯಂಡ್ ಡಿ ಕರೆಕ್ಟ್ ಅಂತ ಆಗುತ್ತೆ. ಇನ್ನು ಸೆಕೆಂಡ್ ಕ್ವೆಶನ್ ಬಂದರೆ, ವಾಟ್ ಡು ಯು ಮೀನ್ ಬೈ ITCZ ಅಂದರೆ ಏನು? ITCZ ಅಂದರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರೀತಾರೆ. ಇದು ಜಿಯೋಗ್ರಫಿಯಲ್ಲಿ ಬರುತ್ತೆ. ಇದು ಲೋ ಪ್ರೆಷರ್ ಬೆಲ್ಟ್ ಆಗಿರುತ್ತೆ, ಅಂದರೆ ಕಡಿಮೆ ಒತ್ತಡದ ಒಂದು ಪಟ್ಟಿ. ಸೊ ಎಲ್ಲಿರುತ್ತೆ ಅಂದರೆ, ಇದು ಇಕ್ವೇಟರ್ ಇರುತ್ತೆ, ಗೊತ್ತಾ? ಇಕ್ವೇಟರ್ಗೆ ಕನ್ನಡದಲ್ಲಿ ಸಮಭಾಜಕ ವೃತ್ತ ಅನ್ಕೋತೀನಿ. ಹಾಂ, ಅದರದ ಮೇಲೆ ಮತ್ತು ಕೆಳಗಡೆ ಇರುತ್ತೆ. ಸೊ ದಿಸ್ ಇಸ್ ITCZ. ಇನ್ನು ಭಾರತದ ಪರ್ಯಾಯ ದ್ವೀಪದ ಈ ಕೆಳಕಂಡ ಯಾವ ನದಿಗಳ ಮೂಲಸ್ಥಾನ ಅಮರ್ಕಂಟಕ್ ವಲಯದಲ್ಲಿದೆ? ಅಮರ್ಕಂಟಕ್ ವಲಯದಲ್ಲಿ ಬರುವಂಥ ಒಂದು ನದಿಗಳ ಮೂಲಸ್ಥಾನವನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಗೋದಾವರಿ ಎಲ್ಲಿ? ಫಸ್ಟ್ ಆಪ್ಷನಲ್ಲಿ ಗೋದಾವರಿ ಕೊಟ್ಟಿದ್ದಾರೆ. ಇದು ಎಲ್ಲಿ ಬರುತ್ತೆ? ಇದು ವೆಸ್ಟರ್ನ್ ಘಾಟ್ಸ್, ಅಂದರೆ ಸಹ್ಯಾದ್ರಿಗಳು, ತ್ರಯಂಬಕೇಶ್ವರ್ನಲ್ಲಿ ಇದು ಉಗಮವಾಗುತ್ತೆ. ಇನ್ನು ಕೃಷ್ಣ ಬಂದುಬಿಟ್ಟು ಅದು ವೆಸ್ಟರ್ನ್ ಘಾಟ್ ಮಹಾಬಳೇಶ್ವರದಲ್ಲಿ. ಇನ್ನು ಕಾವೇರಿ ನಮ್ಮ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ. ನೆಕ್ಸ್ಟ್ ಆಪ್ಷನ್ 3 ಹೋಗೋಣ. ಚಂಬಲ್ ಮತ್ತು ಬೇತ್ವಾ ಇವೆರಡು ವಿಂಧ್ಯ ಬೆಟ್ಟಗಳಲ್ಲಿ ಹುಟ್ಟುತ್ತವೆ. ಹಾಗೆಯೇ ಲೂನಿ, ನಾಗಾ ಬೆಟ್ಟಗಳು ಇದು ಅರಾವಳಿಯ ಒಂದು ಭಾಗವಾಗಿದೆ. ಇನ್ನು ನರ್ಮದಾ, ಹೌದು, ಅಮರ್ಕಂಟಕ್ನಲ್ಲಿ ಹುಟ್ಟುತ್ತೆ, ಆದರೆ ಕೃಷ್ಣ ಮತ್ತು ವೈನ್ಗಂಗಾ ಇವಲ್ಲ. ಸೊ ಅದರಿಂದ ಆಪ್ಷನ್ 2 ಸೋನ್, ನರ್ಮದಾ ಆ್ಯಂಡ್ ಮಹಾನದಿ ಇದು ಸರಿಯಾಗುತ್ತೆ. ಇನ್ನು ಫೋರ್ತ್ ಕ್ವೆಶನ್ಗೆ ಬಂದರೆ, ಭಾರತ ಮತ್ತು ಅದರ ನೆರೆಹೊರೆಯ ದೇಶಗಳ ಗಡಿಗಳಿಗೆ ಸಂಬಂಧಿಸಿದ ಈ ಕೆಳಕಂಡ ಯಾವ ಉಲ್ಲೇಖ ಸರಿಯಾಗಿಲ್ಲ? ಸೊ ನಾವು ಆಪ್ಷನ್ 2 ನೋಡೋಣ. ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಇಸ್ ಅ ರಿವರ್ ಬೌಂಡ್ರಿ. ಹೌದು, ಇಂಡಿಯಾ ಮತ್ತು ಬಾಂಗ್ಲಾ ನಡುವೆ ನದಿಯಿಂದ ಕೂಡಿದೆ. ಹೌದು, ಗಡಿಗಳಿದೆ. ಭಾರತ ಮತ್ತು ಪಾಕಿಸ್ತಾನದ ಪೂರ್ವ ಭಾಗದಲ್ಲಿ ಮರುಭೂಮಿಯಿಂದ ಕೂಡಿದೆ. ಹೌದು, ಥಾರ್ ಡೆಸರ್ಟ್ ಇದೆ. ಭಾರತ ಮತ್ತು ಶ್ರೀಲಂಕಾ ಸಮುದ್ರದಿಂದ ಕೂಡಿದ ಗಡಿ ಹೊಂದಿದೆ. ಹೌದು, ಸಮುದ್ರ ಶ್ರೀಲಂಕಾ ಮತ್ತು ಭಾರತದ ನಡುವೆ ಸಿ ಬೌಂಡ್ರಿನೇ ಇರೋದು. ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಇಸ್ ಟೋಟಲಿ, ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಂತ ತೆಗೆದುಹಾಕ್ಬೋದು. ಅಂದರೆ ಇಲ್ಲಿದೆ ನೋಡಿ, ಸಂಪೂರ್ಣವಾಗಿಯಾ? ಇಲ್ಲ, ಅಕ್ಸೈ ಚಿನ್ ಇದೆ, ಮ್ಯಾಕ್ಮೋಹನ್ ರೇಖೆ ಇದೆ. ಸೊ ಆದ್ದರಿಂದ ಸಂಪೂರ್ಣವಾಗಿ ಬರೀ ಪರ್ವತಗಳೇ ಇಲ್ಲ ಅಲ್ಲಿ ಅಂತ ಈ ಆಪ್ಷನ್ ತಪ್ಪಾಗುತ್ತೆ. ಸೊ ಫಿಫ್ತ್ ಕ್ವೆಶನ್ ಬರೋಣ. ಈಶಾನ್ಯ ರಾಜ್ಯಗಳು ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕ ಹೊಂದಿರುವ ಕಡಿದಾದ ದಾರಿ, ಅಂದರೆ ನ್ಯಾರೋ ಕಾರಿಡಾರ್ ಯಾವುದು ಅಂದರೆ ಅದನ್ನು ಚಿಕನ್ ನೆಕ್ ಕಾರಿಡಾರ್ ಅಂತ ಕರೀತಾರೆ. ಚಿಕನ್ ನೆಕ್ ಪ್ರದೇಶ. ಭಾರತವು ಜನಸಂಖ್ಯಾ ಪರಿವರ್ತನೆಯ 3ನೇ ಹಂತದಲ್ಲಿದ್ದು, ಅಂದರೆ ಅಂತಿಮ ವಿಸ್ತರಣೆ ಹಂತದಲ್ಲಿದ್ದು, ಜನನ ಪ್ರಮಾಣ ಇಳಿಮುಖವಾಗುತ್ತಿದೆ ಹಾಗೂ ಮರಣ ಪ್ರಮಾಣ ಕನಿಷ್ಠವಾಗಿದೆ. ಭಾರತದಲ್ಲಿ ಈ ಹಂತಕ್ಕೆ ಮುಖ್ಯ ಕಾರಣಗಳೇನು? ಹೌದು, ಜನನ ಪ್ರಮಾಣ ಇಳಿಮುಖವಾಗಿದೆ, ಮರಣ ಪ್ರಮಾಣ ಕನಿಷ್ಠವಾಗಿದೆ. ಇದಕ್ಕೆ ಕಾರಣಗಳೇನು ಅಂತಂದರೆ, ಬದಲಾಗುತ್ತಿರುವ ಮಹಿಳೆಯರ ಸ್ಥಾನಮಾನ. ಹೌದು, ಮಹಿಳೆಯರಿಗೆ ನಾವು ಒಂದು ಉತ್ತಮ ಸ್ಥಾನವನ್ನು ಕೊಡ್ತಾ ಇದ್ದೇವೆ. ಹಾಗೆ ಪರಿಣಾಮಕಾರಿ ಕುಟುಂಬ ಯೋಜನೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ಎಫೆಕ್ಟಿವ್ ಆಗಿದೆ. ಜೀವನ ಗುಣಮಟ್ಟದ ಹೆಚ್ಚಳ, ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ. ಕಡಿಮೆ ಶಿಶು ಮರಣ ದರ, ಒಳ್ಳೆಯ ಹೆಲ್ತ್ ಸರ್ವಿಸಸ್ ಕೊಡೋದ್ರಿಂದ ಶಿಶು ಮರಣ ದರ ಕಡಿಮೆ ಆಗಿದೆ. ಸೊ ಆದ್ದರಿಂದ ನಾವು 3ನೇ ಹಂತದಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಸೊ ABCD 4 ಸರಿಯಾಗಿದೆ. ಇನ್ನು 7ನೇ ಪ್ರಶ್ನೆಗೆ ಬಂದರೆ, ಭಾರತದ ನೂತನ ಕೃಷಿ ನೀತಿ 2022-23ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೃಷಿಯಲ್ಲಿ ಖಾಸಗಿ ವಲಯದ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸಲಾಗುವುದು. ದರಗಳ ಏರುಪೇರಿನಿಂದ ಕೃಷಿಕರಿಗೆ
ಸಂರಕ್ಷಣೆ, ಕೃಷಿ ಮಾರುಕಟ್ಟೆ ಮತ್ತು ವಿಸ್ತರಣಾ ಸೇವೆಗಳ ಡಿಜಿಟಲೀಕರಣ, ಕೃಷಿ ಸರಕುಗಳನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಾಟ ಮಾಡುವುದರ ಮೇಲೆ ನಿರ್ಬಂಧ ಹೇರುವುದು. ಸೊ ನನಗನ್ಸುತ್ತೆ ಇದರಲ್ಲಿ ಅವ್ರು ಕೊಟ್ಟಿರೋದು ಇದರಲ್ಲಿ ಯಾವುದು ರಾಂಗ್ ಅಂತ ಕೇಳಬೇಕಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಕೃಷಿ ನೀತಿಯಲ್ಲಿ ಹೇಳಿದ್ದು ಇದೆ, ಅವರು ಬಂಡವಾಳ ಹೂಡಲಿಕ್ಕೆ ಮಾಡಿದ್ದು, ದರಗಳ ಏರುಪೇರನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಾಡಿದ್ದು, ಹಾಗೆ ಡಿಜಿಟಲೀಕರಣ ಮಾಡಿದ್ದು. ನಿರ್ಬಂಧ ಹೇರುವುದು ಅಂತಂದರೆ ಇಂಪೋಸ್ಡ್ ರಿಸ್ಟ್ರಿಕ್ಷನ್ನ ಹಾಕಲಿಲ್ಲ, ರಿಸ್ಟ್ರಿಕ್ಷನ್ನ ಓಪನ್ ಮಾಡಿದ್ರು. ಸೊ ನನಗನ್ಸುತ್ತೆ ಇದು ಇರುವ ಹೇಳಿಕೆ ಯಾವುದು ಅಂತ ಕೇಳಬೇಕಿತ್ತು. ಸೊ ಆಪ್ಷನ್ ಡಿ ಆಗುತ್ತೆ, ತಪ್ಪಾಗಿರೋದು ಕೇಳಿದ್ರೆ. ಸೊ ನನ್ನ ಪ್ರಕಾರ ಈ ಥರ ಇರಬೇಕಿತ್ತು ಕ್ವೆಶನ್. ಸೊ ನೆಕ್ಸ್ಟ್, ಸಾಮಾಜಿಕ ಅರಣ್ಯೀಕರಣ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಇದು ಜನರು ನೆಟ್ಟು ಬೆಳೆಸಿದ ಅರಣ್ಯವನ್ನು ಉಲ್ಲೇಖಿಸುತ್ತದೆ. ನನಗನ್ಸಿದ ಪ್ರಕಾರ ಇದು ಸಾಮಾಜಿಕ ಅರಣ್ಯೀಕರಣ ಅನ್ನೋದನ್ನೇ ಪೀಪಲ್ಸ್ ಫಾರೆಸ್ಟ್ ಅಂತಲೇ ಕರೆಯೋದು. ಸೊ ಜನರು ನೆಟ್ಟು ಬೆಳೆಸಿದ ಕಾಡು ಅಂತ ಸರಿಯಾಗುತ್ತೆ. ಹಾಗೂ ಸಾಮಾಜಿಕ ಅರಣ್ಯೀಕರಣವನ್ನು ಸರ್ಕಾರದ ಭೂಮಿಯಲ್ಲಿ ಕೈಗೊಳ್ಳಲಾಗುತ್ತೆ. ಹೌದು, ಸರ್ಕಾರದ ಭೂಮಿಯಲ್ಲೇ ಗೌರ್ಮೆಂಟ್ಸ್ ವೇಸ್ಟ್ ಲ್ಯಾಂಡಲ್ಲೇ ಕೈಗೊಳ್ಳಲಾಗುತ್ತದೆ. ಸಾಮಾಜಿಕ ಅರಣ್ಯೀಕರಣದ ಮುಖ್ಯ ಉದ್ದೇಶ ಜನರಿಗೆ ಮೇವು ಮತ್ತು ಇಂಧನ ಒದಗಿಸುವುದು. ಹೌದು, ಇದು ಮೇನ್ ಫಾಡರ್ ಮತ್ತು ಫ್ಯೂಲ್ ಕೊಡೋದಕ್ಕೋಸ್ಕರನೇ ಇದನ್ನು ಮಾಡ್ತಾರೆ. ಸಮುದಾಯ ಅರಣ್ಯೀಕರಣವು ಸಾಮಾಜಿಕ ಅರಣ್ಯೀಕರಣದ ಒಂದು ಭಾಗವಾಗಿದೆ. ಹೌದು, ಇದು ಸಾಮಾಜಿಕ ಅರಣ್ಯೀಕರಣ ಒಂದು ಅಂಬ್ರೆಲಾ ಇದ್ದಂತೆ, ಅದ್ರ ಕೆಳಗಡೆ ಬರೋದೇ ಇದು ಸಮುದಾಯ ಅಂತ. ಸೊ ನನಗನ್ಸಿದ ಪ್ರಕಾರ ಈ 4 ಹೇಳಿಕೆಗಳು ಸರಿಯಾಗಿದೆ. ಸೊ ಇಲ್ಲಿ ಸರಿಯಾಗಿಲ್ಲ ಅಂತ ಯಾವುದೂ ಅನಿಸಲ್ಲ, ಬಟ್ ಲೆಟ್ಸ್ ಸಿ, ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಕೆಳಗೆ ಕೆಲವು ಪರ್ವತ ಶ್ರೇಣಿಗಳ ಹೆಸರಿಸಲಾಗಿದೆ. ಇವುಗಳಲ್ಲಿ ಏಷ್ಯಾದ ಪಶ್ಚಿಮಮುಖಿ ಪರ್ವತ ವ್ಯವಸ್ಥೆಗೆ ಒಳಪಡದ ಪರ್ವತ ಶ್ರೇಣಿಯನ್ನು ಗುರುತಿಸಿ. ಸೊ ಇದು ಕೂಡ ನನಗನ್ಸಿದ್ದು ಹಿಂದೂ ಕುಶ್ ರೀಜನ್ ಎಲ್ಲಿ ಬರುತ್ತೆ ಅಂದರೆ ಇದು ಅಫ್ಘಾನ್, ಪಾಕಿಸ್ತಾನ್ ಮತ್ತು ತಜಿಕಿಸ್ತಾನ್ ರೀಜನಲ್ಲಿ. ಆಮೇಲೆ ಪ್ಯಾಂಟಿಂಗ್ ಮತ್ತು ಟೌರಸ್ ಇದು ಟರ್ಕಿಯಲ್ಲಿ. ಆಲ್ಟಿನ್ ಮತ್ತು ನೌಶಾನ್ ಇದು ನಾರ್ತ್ ವೆಸ್ಟರ್ನ್ ಚೈನಾಲಿ ಬರುತ್ತೆ. ಸೊ ನನಗನ್ಸಿದ ಪ್ರಕಾರ ಇದೆಲ್ಲ ಏಷ್ಯಾದೊಳಗೆ ಇದೆ, ಆದರೆ ಎಲ್ಬ್ರುಜ್ ಏಷ್ಯಾನಲ್ಲಿ ಇಲ್ಲ. ಸೊ ನನ್ನ ಪ್ರಕಾರ ಆಪ್ಷನ್ ಬಿ ಆಗಬೇಕು. ಬಟ್ ಲೆಟ್ಸ್ ಸಿ, ಅವ್ರು ಕೀ ಕೊಟ್ಟಾಗ ಅವ್ರು ಏನು ಆನ್ಸರ್ ಹೇಳ್ತಾರೋ ಅದೇ ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಭಾರತದಲ್ಲಿನ ಹಿಮನದಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಜೇಮು ನದಿ ಇದು ಎಲ್ಲಿದೆ ಅಂತಂದರೆ ಇದು ಸಿಕ್ಕಿಮಲ್ಲಿ ಬರುತ್ತೆ. ಇನ್ನು ಶಫಾತ್ ನದಿ ಇದು ಲದಾಖ್ ಜಾಸ್ಕರ್ ಬೆಟ್ಟಗಳಲ್ಲಿ ಅಂದರೆ ಕಾರ್ಗಿಲ್ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು ಪಿಂಡಾರಿ ಹಿಮನದಿ ಇದು ಉತ್ತರಾಖಂಡ್ ಕುಮಾವ್ ಇದರಲ್ಲಿ ಮತ್ತು ಭಾಗೇಶ್ವರ್ ಜಿಲ್ಲೆ ಅಂತ. ಇನ್ನು ಬಾರಾಶಿಗರಿ ಇದು ಹಿಮಾಚಲ್ ಪ್ರದೇಶದಲ್ಲಿದೆ, ಲಹುಲ್ ಸ್ಪಿತಿ ಅನ್ನೋ ಒಂದು ಜಿಲ್ಲೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ಬರೀ 2 ಹೇಳಿಕೆಗಳು ಸರಿಯಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೋಗೋಣ ನಾವು. ಏನಂದರೆ ಗೋಪಿಚಂದ್ ಹಿಂದೂಜಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿವೆ? ಅವರು ವೃತ್ತಿ ಜೀವನವನ್ನು ಮುಂಬೈ ಮತ್ತು ಟೆಹರಾನ್ನಲ್ಲಿದ್ದ ತಂದೆಯ ಜವಳಿ ಮತ್ತು ಟ್ರೇಡಿಂಗ್ ವಹಿವಾಟಿನಿಂದ ಆರಂಭಿಸಿದರು. ಪರಮಾನಂದ್ ಹಿಂದೂಜಾ ಅವರ ಸಹೋದರ ಇಲ್ಲ, ಪರಮಾನಂದ್ ಹಿಂದೂಜಾ ಅವರ ತಂದೆ, ಗೋಪಿಚಂದ್ ಅವರ ತಂದೆ. ಸೊ ಗೋಪಿಚಂದ್ ಅವರು 1997ನಲ್ಲಿ ಅಮೇರಿಕನ್ ನಾಗರಿಕತ್ವ ಪಡೆದರು. ಸೊ ಇದು ಬಿ ಆಪ್ಷನ್ ರಾಂಗ್ ಆಗಿದೆ. ಬಿ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇದೆಲ್ಲ ತೆಗೆದುಬಿಟ್ರೆ ಎ ಒಂದೇ ಸರಿಯಾಗುತ್ತೆ. ಸೊ ಎಲಿಮಿನೇಷನ್ನ ನೀವು ಕಲ್ತ್ಕೋಬೇಕು. ನೆಕ್ಸ್ಟ್, ಈ ಕೆಳಕಂಡ ಯಾವ ತಂಡ ವಿಜ್ಞಾನ ತಂಡ ವಿಭಾಗದಲ್ಲಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ 2025 ಪಡೆಯಿತು? ಸೊ ಏನಿದು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ 2025? ಇದರಲ್ಲಿ 4 ಥರ ಅವಾರ್ಡ್ ಕೊಡ್ತಾರೆ. ಒಂದು ವಿಜ್ಞಾನ ರತ್ನ, ಇನ್ನೊಂದು ವಿಜ್ಞಾನ ಶ್ರೀ, ವಿಜ್ಞಾನ ಯುವ, ಶಾಂತಿ ಸ್ವರೂಪ್ ಭಟ್ನಾಗರ್, ವಿಜ್ಞಾನ ಟೀಮ್ ಅಂತ. ಸೊ ಇದರಲ್ಲಿ ಇವ್ರು ಕೇಳಿರೋದು ವಿಜ್ಞಾನ ಟೀಮ್ ಯಾರಿಗೆ ಸಿಕ್ತು ಅಂತ. ಇದು ಅರೋಮಾ ಮಿಷನ್ CSIR ತಂಡದವರಿಗೆ ಸಿಕ್ಕಿದೆ. ಇನ್ನು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು 53rd ಮುಖ್ಯ ನ್ಯಾಯಾಧೀಶರಾಗಿ ಶಿಫಾರಸುಗೊಂಡಿದ್ದಾರೆ. ಅವರು ಕೆಳಕಂಡ ಯಾವ ರಾಜ್ಯಕ್ಕೆ ಸೇರಿದ್ದಾರೆ ಅಂತ? ಇವರು ಹರಿಯಾಣಕ್ಕೆ ಸೇರಿದ್ದಾರೆ. ನಾನು ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲ 2025 ಆಗಿರೋ ಎಲ್ಲ ಅಪಾಯಿಂಟ್ಮೆಂಟ್ಸನ್ನು ಒಂದೇ ವಿಡಿಯೋಲಿ ಮಾಡಿದ್ದೀನಿ. ಸೊ ಹೋಗಿ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 14th ಕ್ವೆಶನ್ನು, ಭಾರತೀಯ ಸಶಸ್ತ್ರ ಪಡೆಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಆಧುನೀಕರಣಗೊಳಿಸಲು ಎಷ್ಟು ವರ್ಷಗಳ ಒಂದು ಮಹತ್ವಾಕಾಂಕ್ಷಿ ರಕ್ಷಣಾ ಮಾರ್ಗಸೂಚಿಯನ್ನು ಸೆಪ್ಟೆಂಬರ್ 2025 ಭಾರತವು ಅನಾವರಣಗೊಳಿಸಿದೆ. ಇದು 15 ಇಯರ್ದು ಒಂದು ರೋಡ್ ಮ್ಯಾಪ್ ಇದೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಒಂದು ಸಶಸ್ತ್ರ ಪಡೆಗಳನ್ನು ನಾವು ಆಧುನೀಕರಣವನ್ನು ಮಾಡಲು
ರೋಡ್ ಮ್ಯಾಪ್ ಹಾಕೊಂಡಿದ್ದಾರೆ. ಏನು ಮಾಡಬೇಕು ಅಂತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ತರಬೇಕು, ನ್ಯೂಕ್ಲಿಯರ್ ಪ್ರೊಪಲ್ಷನ್ ತರಬೇಕು, ಸ್ಟೆಲ್ತ್ ಬಾಂಬರ್, ಡ್ರೋನ್ಸ್, ಹೈಪರ್ಸೋನಿಕ್ ಮಿಸೈಲ್ಸ್, AI, ಡೈರೆಕ್ಟ್ ಎನರ್ಜಿ ವೆಪನ್ಸ್ ಮತ್ತು ಸ್ಪೇಸ್ ವಾರ್ಫೇರ್ಗೂ ನಮ್ಮನ್ನು ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತ ಒಂದು ರೋಡ್ ಮ್ಯಾಪ್ ಇದು. ಇನ್ನು ನೆಕ್ಸ್ಟ್ ಕ್ವೆಶನ್, ಡೇವಿಡ್ ಬೆಕ್ಹ್ಯಾಮ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿಂದ ಯಾವ ಹೇಳಿಕೆಗಳು ಸರಿ ಅಲ್ಲ ಅಂತ. ಸೊ ಅವರು ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಮೇಯ್ನ್ ಆಗಿ ಕ್ವೆಶನ್ ಪೇಪರಲ್ಲಿ ಈ ಥರ ವರ್ಡ್ಸನ್ನು ನೆನ್ಪಿಟ್ಕೋಬೇಕು, ಯಾವುದು ಇನ್ಕರೆಕ್ಟ್ ಯಾವುದು ಕರೆಕ್ಟ್ ಅಂತ. ಸೊ ಹಿ ವಾಸ್ ಅಫಿಷಿಯಲಿ ಅವಾರ್ಡೆಡ್ ನೈಟ್ಹುಡ್ ಬೈ ಕಿಂಗ್ ಚಾರ್ಲ್ಸ್ III in 2025. ಹೌದು, ಇವ್ರಿಗೆ ಕೊಟ್ಟರು. ದೆನ್ ಹಿ ಹ್ಯಾಸ್ ವನ್ FA ಕಪ್ 4 times. ಇಲ್ಲ, ಅವ್ರು ಗೆದ್ದಿದ್ದು ಬರೀ 2 times. ಹಿ ಈಸ್ ಅ ಫುಟ್ಬಾಲ್ ಐಕಾನ್. ಹೌದು, ಇದು ಕರೆಕ್ಟ್. ದೆನ್ ಹಿ ಈಸ್ ದ ಫಸ್ಟ್ ಬ್ರಿಟಿಷ್ ಫುಟ್ಬಾಲರ್ ಟು ಸ್ಕೋರ್ ಗೋಲ್ಸ್ ಆಟ್ 3 FIFA ವರ್ಲ್ಡ್ ಕಪ್ಸ್. ಹೌದು. ಸೊ ಇದರಲ್ಲಿ ತಪ್ಪಾಗಿರೋದು ಬರೀ ಬಿ ಮಾತ್ರ. ಸೊ ಆಪ್ಷನ್ ಬಿ. ದೆನ್ 16th ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಇದು ಒಂದು ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಶಿಲ್ಪಾ ರಾವ್, ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ, ಅತ್ಯುತ್ತಮ ನಟ ವಿಕ್ರಾಂತ್ ಮಸಿ ಆ್ಯಂಡ್ ಅತ್ಯುತ್ತಮ ಸಹನಟಿ ಊರ್ವಶಿ. ಸೊ ಇದು ಯಾವ ಆಪ್ಷನ್ ಬರುತ್ತೆ ಅಂತ ನೋಡ್ಕೊಳ್ಳಿ. ದೆನ್ ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ, ಇದನ್ನು 2 ಅಕ್ಟೋಬರ್ 2025 ಜಾರಿಗೊಳಿಸಲಾಯಿತು. ಇಲ್ಲ, ಆ್ಯಕ್ಚುಲಿ ಇದನ್ನು 17 ಸೆಪ್ಟೆಂಬರ್ 2025 ಲಾಂಚ್ ಮಾಡಿದರು. ಹಾಗೆ ಈ ಪ್ರೋಗ್ರಾಮ್ ಎಂಡ್ ಆಗಿದ್ದು October 2, 2025ಗೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಆಗುತ್ತೆ. ಇನ್ನು ಸೆಕೆಂಡ್ ಬಂದುಬಿಟ್ಟು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಈ ಯೋಜನೆ ಫಲಾನುಭವಿಗಳು. ಹೌದು, ಇದು ಕರೆಕ್ಟ್. ಈ ಯೋಜನೆಯಡಿಯಲ್ಲಿ ಕೌಶಲ್ಯ ತರಬೇತಿ ಶಿಬಿರಗಳನ್ನು ಕೊಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಇದು ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಇಲ್ಲ, ಇದು ಯಾವುದೇ ಆರೋಗ್ಯ ವಿಮೆಯನ್ನು ಕೊಡ್ತಿರಲಿಲ್ಲ. ಇದು ಏನು ಕೊಡ್ತಿತ್ತು ಅಂದರೆ ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸು, HB ಟೆಸ್ಟಿಂಗು, ಹಾಗೆ ಋತುಚಕ್ರದ ಬಗ್ಗೆ ಮಾಹಿತಿ ಈ ಥರ ಕೊಡ್ತಿತ್ತೆ ಹೊರತು ಬೇರೆ ಯಾವುದೇ ಒಂದು ಈ ಥರ ಇವ್ರು ಏನು ಹೇಳಿದ್ದಾರೆ ಆರೋಗ್ಯ ವಿಮೆಯಲ್ಲೆಲ್ಲ ಕೊಡ್ತಿರಲಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್, ಭಾರತದ ಇತ್ತೀಚಿನ ನೌಕಾನೆಲೆ INS ಅರಾವಳಿಯನ್ನು ಸೆಪ್ಟೆಂಬರ್ 12, 2025 ಎಲ್ಲಿ ಕಾರ್ಯಗತಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಇದು ಗುರುಗ್ರಾಮದಲ್ಲಿ. ಇದು ಯಾವುದಕ್ಕೆ INS ಅರಾವಳಿಯನ್ನು ಸ್ಟ್ರೆಂಥನಿಂಗ್ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ MDSನ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಕಾರ್ಯಗತಗೊಳಿಸಲಾಗಿದೆ. ಇನ್ನು 19th ಕ್ವೆಶನ್, ಏಷ್ಯಾ ಕಪ್ ಕ್ರಿಕೆಟ್ ಬಗ್ಗೆ ಕೇಳಿದ್ದಾರೆ. ಸೊ ಯಾವುದು ತಪ್ಪಾಗಿ ಜೋಡಿಸಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ರನ್ನರ್ ಅಪ್ ಆಗಿದ್ದು ಶ್ರೀಲಂಕಾನ? ಇಲ್ಲ, ಪಾಕ್. ನಮಗೆಲ್ಲರಿಗೂ ಗೊತ್ತಿದೆ ಇದು ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕ್ ಇತ್ತು. ಸೊ ರನ್ನರ್ ಅಪ್ ಆಗಿದ್ದು ಪಾಕ್. ಕ್ಯಾಪ್ಟನ್ ಆಫ್ ಇಂಡಿಯನ್ ಟೀಮ್ ಯಾರಿದ್ರು ಅಂದರೆ ಸೂರ್ಯಕುಮಾರ್ ಯಾದವ್ ಅವರಿದ್ದರು. ಮ್ಯಾನ್ ಆಫ್ ದ ಮ್ಯಾಚ್ ತಿಲಕ್ ವರ್ಮಾ. ಹೌದು. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಭಿಷೇಕ್ ಶರ್ಮಾ ಅವರಾಗಿದ್ದರು. ಸೊ ಆಪ್ಷನ್ ನೋಡಿ ಹಾಕ್ಕೊಳ್ಳಿ. ಇನ್ನು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ 2025 ಪಡೆದ ಭಾರತದ ಲಾಭೇತರ ಸಂಸ್ಥೆ ಫೌಂಡೇಶನ್ ಟು ಎಜುಕೇಷನ್ ಗ್ಲೋಬಲಿ ಈ ಸಂಸ್ಥಾಪಕರು ಯಾರಂದರೆ ಸಫೀನಾ ಹುಸೇನ್. ಇವರು 2007ನಲ್ಲಿ ಎಜುಕೇಟ್ ಗರ್ಲ್ಸ್ ಅನ್ನೋವಂಥ ಒಂದು ಫೌಂಡೇಶನನ್ನು ಹುಟ್ಟಾಕಿದ್ರು. ಸೊ ಅದಕ್ಕೆ ಇವಾಗ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಬನವಾಸಿಯಲ್ಲಿ ಪತ್ತೆ ಹಚ್ಚಲಾದ ಕದಂಬರ ಕಾಲದ ಹಳೆಯ ನಾಗ ಪ್ರತಿಮೆ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇದು ಹಿಂದೂ, ವೇದಿಕ್ ಹಿಂದೂ ಅವರಿಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ. ಇನ್ನು ಇವ್ರು ಕಟ್ಸಿರೋವಂಥ ಒಂದು ಟೆಂಪಲ್ ಮಧುಕೇಶ್ವರ ಟೆಂಪಲ್, ಇದು ಶಿವನಿಗೆ ಡೆಡಿಕೇಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಹಿಂದೂ ಅಂತ ಹೇಳ್ತೀನಿ. ಇನ್ನು ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ ನಾಯಕರು ಯಾರು ಅಂದರೆ ಇದನ್ನು 1972 ಸಹಿ ಹಾಕಲಾಯಿತು. ಇದು ಇಂದಿರಾ ಗಾಂಧಿ ಮತ್ತು ಜುಲ್ಫಿಕಾರ್ ಅಲಿ ಭುಟ್ಟೋ ಅವರು ಸೇರಿ ಹಾಕಿದ್ದು. ಯಾವಾಗ ಹಾಕಿದ್ದಂದರೆ 1971 ಇಂಡೋ ಪಾಕ್ ವಾರ್ ಆಗಿತ್ತು. ಇದಾದ ನಂತರ ಒಂದು ಒಪ್ಪಂದಕ್ಕೆ ಬಂದು ಸಹಿ ಹಾಕಿದರು. ಸೊ ನೆಕ್ಸ್ಟ್ ಪ್ರಶ್ನೆ, ಇದು ಒಂದಷ್ಟು ಸೈಂಟಿಸ್ಟ್ ಹೆಸರನ್ನು ಕೊಟ್ಟಿದ್ದಾರೆ, ಹಾಗೆ ಅವರು ಮಾಡಿರುವಂಥ ಒಂದು ಇನ್ವೆನ್ಷನ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿ ಈಸಿಯಾಗಿ ಗೊತ್ತಾಗೋದು ಅಂದರೆ ಜೇಮ್ಸ್ ವ್ಯಾಟ್ ಅವರು ಸ್ಟೀಮ್ ಇಂಜಿನ್ ಕಂಡುಹಿಡಿದಿದ್ರು. ಸೊ 4th one C ಆಪ್ಷನ್ ಅಂದರೆ ಈ ಆಪ್ಷನ್ ಆಗುತ್ತೆ. ಇನ್ನು ಯಾವುದಕ್ಕೆ ಏನು ಮ್ಯಾಚ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಳಿ. ಇರಾನಿನ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗಿತ್ತು? ಇದು ನಾದಿರ್ ಶಾ ಅವರನ್ನು ಕರೆಯಲಾಗಿತ್ತು. ಇವರನ್ನು ಮತ್ತೆ ಏನೇನಂತ ಕರಿತಾ ಇದ್ರು ಅಂದರೆ ಸೆಕೆಂಡ್ ಅಲೆಕ್ಸಾಂಡರ್, ಪರ್ಷಿಯಾದ ಖಡ್ಗ, ಸ್ವರ್ಡ್ ಆಫ್ ಪರ್ಷಿಯಾ ಅಂತ ಕರಿತಿದ್ರು. ಯಾಕೆಂದರೆ ಅವರು ಮಿಲಿಟರಿ ಅವರು ಟೆಕ್ನಿಕ್ಸ್ ಮಿಲಿಟರಿ ಜೀನಿಯಸ್ ಇದ್ರು ಅವರು. ಅದಕ್ಕೆ ಅವರನ್ನು
ಇರಾನಿನ ನೆಪೋಲಿಯನ್ ಅಂತ ಕರಿತಾ ಇದ್ರು, ಸೆಕೆಂಡ್ ಅಲೆಕ್ಸಾಂಡರ್ ಅಂತ ಕರಿತಾ ಇದ್ರು, ಪರ್ಷಿಯಾದ ಖಡ್ಗ ಅಂತ ಕರಿತಾ ಇದ್ರು. ಆಧುನಿಕ ಭಾರತದ ಪ್ರಥಮ ರಾಜಕೀಯ ಸಂಸ್ಥೆ ಯಾವುದು ಅಂತಂದರೆ ಅದು ದ ಜಮೀನ್ದಾರಿ ಅಸೋಸಿಯೇಷನ್. ಇದನ್ನು 1838 ಯಾರ್ಯಾರು ಫೌಂಡ್ ಮಾಡಿದ್ರು ಅಂದರೆ ದ್ವಾರಕನಾಥ್ ಟ್ಯಾಗೋರ್, ಪ್ರಸನ್ನ ಕುಮಾರ್ ಟ್ಯಾಗೋರ್, ರಾಜಾ ರಾಧಾಕಾಂತ್ ದೇವ್. ಇವರು 3 ಜನ ಸೇರಿ ಇವರು ಫೌಂಡಿಂಗ್ ಮೆಂಬರ್ಸ್ ಆಗಿದ್ದರು. ಸೊ ಇವ್ರು 3 ಜನ ಸೇರಿ 1838 ಜಮೀನ್ದಾರಿ ಅಸೋಸಿಯೇಷನ್ ಅನ್ನೋ ಒಂದು ರಾಜಕೀಯ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಇನ್ನು ಕೆಳಗಿನವುಗಳನ್ನ ಪರಿಗಣಿಸಿ. ಅಶೋಕನು ಸಾಂಚಿ ಸ್ತೂಪವನ್ನು ನಿರ್ಮಿಸಿದನು. ಹೌದು, ಅಶೋಕನು ಸಾಂಚಿ ಸ್ತೂಪವನ್ನು ನಿರ್ಮಿಸ್ತಾನೆ 3rd ಸೆಂಚುರಿಯಲ್ಲಿ. ಅದಾದ ಮೇಲೆ ಸಾಂಚಿ ಬಿಹಾರದಲ್ಲಿದೆಯಾ? ಇಲ್ಲ, ಸಾಂಚಿ ಮಧ್ಯಪ್ರದೇಶನಲ್ಲಿದೆ. ಇನ್ನು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಸಾಂಚಿ ಸ್ತೂಪವನ್ನು ವಿಸ್ತರಿಸಲಾಯಿತು. ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಸಾಂಚಿ ಸ್ತೂಪವನ್ನು ವಿಸ್ತರಿಸಲಾಯಿತು. ಇನ್ನು ಶುಂಗರು ಸಾಂಚಿ ಸ್ತೂಪಕ್ಕೆ ವಿಸ್ತಾರವಾದ ದ್ವಾರಗಳನ್ನು ನಿರ್ಮಿಸಿದರು. ಇದು ಶುಂಗರು ಅಲ್ಲ, ಶಾತವಾಹನರು. ನನ್ನ ಪ್ರಕಾರ ಆಪ್ಷನ್ ಕೇವಲ ಒಂದು ಎ ಮಾತ್ರ ಸರಿ ಅನ್ನೋದು. ಸೊ ಲೆಟ್ಸ್ ಸಿ, ಅವರು ಕೀಯಲ್ಲಿ ಏನೇನೋ ಕೊಟ್ಟಿರ್ತಾರೆ, ದಟ್ ಡಿಪೆಂಡ್ಸ್ ಆನ್ ಅಲ್ಟಿಮೇಟ್ಲಿ ಅವ್ರದ್ದು ಡಿಸಿಷನ್ ಫೈನಲ್ ಆಗುತ್ತೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಇವು DPSP ಅಂದರೆ ಇವು ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ನೀಡುತ್ತೆ. ಸೊ ಇವು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸುವ ಗುರಿಯನ್ನು ಹೊಂದಿವೆ. ಇನ್ನು ಮೊಘಲರ ವಿರುದ್ಧ ದಂಗೆ ಎದ್ದ ಜಾಟ್ ನಾಯಕ ಯಾರು? ಮೊಘಲರ ವಿರುದ್ಧ ಅವರು ಗೋಕಲ್ ಅಂತ 1669 ಅಂದರೆ 1669 ತಿಲ್ಪಾತ್ ಯುದ್ಧ ಅಂತ ನಡೆಯುತ್ತೆ. ಅದು ಗೋಕಲ್ ಅವರು ಮೊಘಲರ ವಿರುದ್ಧ ದಂಗೆ ಎದ್ದಿರ್ತಾರೆ. ಸೊ ಗೋಕಲ್ ಅವರ ನೆಕ್ಸ್ಟ್ ಬರೋರು ರಾಜಾರಾಮ್ ಜಾಟ್ ಅಂತ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಇದೇ ಸಿಟ್ಟಿನಿಂದ ಅವ್ರ ಮೇಲೆ ಒಂದು ರಿವೆಂಜ್ ತಗೋಬೇಕು ಅಂತ ಅಕ್ಬರ್ನ ಸಮಾಧಿಯನ್ನು ಕೊಳ್ಳೆ ಹೊಡಿತಾರೆ. ಹೌದು, ಅಕ್ಬರ್ನ ಸಮಾಧಿಯನ್ನು ಕೊಳ್ಳೆ ಹೊಡಿತಾರೆ. ಅವ್ರು ನೆಕ್ಸ್ಟ್ ಬಂದಿರುವಂಥ ಚೂರಾಮನ್, ಮಹಾರಾಜ ಸೂರಜ್ಮಲ್ ಇವರೆಲ್ಲ ಸಹ ಮೊಘಲರ ವಿರುದ್ಧ ದಂಗೆ ಎದ್ದಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಹಂಪಿಯಲ್ಲಿ ಕಂಡುಬಂದ ದೇವಾಲಯಗಳು ಯಾವುದು ಅಂತ. ಇದು ಈಸಿಯೆಸ್ಟ್ ಕ್ವೆಶನ್ನು. ವಿರೂಪಾಕ್ಷ ದೇವಾಲಯ ಮತ್ತು ಹಜಾರ ರಾಮಸ್ವಾಮಿ ದೇವಾಲಯ. ಇದು ಆವಾಗಲೇ ನೋಡಿದ್ವಿ, ಮಧುಕೇಶ್ವರ ದೇವಾಲಯ. ಇದು ಬನವಾಸಿ ಕದಂಬರು ಕಟ್ಟಿಸಿದಂತಹದ್ದು. ಇನ್ನು ಯಾವ ವೇದ ಗ್ರಂಥದಲ್ಲಿ ಪರಿಸರ ವಿಜ್ಞಾನ ಮತ್ತು ಪರಿಸರವನ್ನು ಉಲ್ಲೇಖಿಸಲು ವೃತ, ಅಭಿವರ್ಣಭ, ಔರಿತ, ಪರಿವೃತ ಎಂಬ ಪರಿಕಲ್ಪನೆಗಳನ್ನು ಉಪಯೋಗಿಸಲಾಗಿದೆ? ಸೊ ಅಥರ್ವ ವೇದದಲ್ಲಿ ಭೂಮಿ ಸೂಕ್ತ ಅನ್ನುವ ಒಂದು ಪದವನ್ನು ಬಳಕೆ ಮಾಡಲಾಗಿದೆ. ಭೂಮಿ ಸೂಕ್ತ ಅಂದರೆ ಈ ನೇಚರ್ ಬಗ್ಗೆ ಹೇಳಲಾಗಿದೆ. ಸೊ ಹಾಗೆ ಪರಿವೃತ, ವೃತಾವೃತ ಅಂದರೆ ಸುತ್ತುವರೆದ, ಸರೌಂಡಿಂಗ್ ಅಂತ ಅರ್ಥ. ಸೊ ಇದರ ಸರಿಯಾಗಿರೋ ಆಪ್ಷನ್ ಅಥರ್ವ ವೇದ. ಸೊ ಇನ್ನು ಬಂದ್ಬಿಟ್ಟು ಭಾರತದಲ್ಲಿ ಖಿಲಾಫತ್ ಚಳುವಳಿ ಆರಂಭವಾಗಲು ಕಾರಣವೇನು? ಸೊ ಇದು ಈಸಿ ಕ್ವೆಶನ್. ಇದು ಟರ್ಕಿ ಕುರಿತಾಗಿ ಬ್ರಿಟಿಷರ ವಿರುದ್ಧ ಭಾರತೀಯ ಮುಸ್ಲಿಮರು ತೋರಿದ ಅಸಮ್ಮತಿಯಾಗಿತ್ತು. 19ನೇ ಶತಮಾನದಲ್ಲಿ ಚೈನಾದ ಭೌಗೋಳಿಕ ಅಖಂಡತೆಯನ್ನು ಗೌರವಿಸಿದ ಅಮೆರಿಕಾದ ನೀತಿಯ ಹೆಸರೇನು? ಇದು ಓಪನ್ ಡೋರ್ ಪಾಲಿಸಿ ಅಂತ. ಸೊ ಹಾಗಾದರೆ ಆಪ್ಷನಲ್ಲಿರೋ ಬೇರೆ ಪಾಲಿಸಿಗಳು ಯಾವ್ದ್ಯಾವುದು? ಸೊ ದಿ ಪಿಂಗ್ ಪಾಂಗ್ ಪಾಲಿಸಿ ಅಂತಂದರೆ ಇದು ಸಹ USA ಮತ್ತು ಚೈನಾಗೆ ಸಂಬಂಧಿಸಿದಂತೆ 1970 ಟೆನ್ನಿಸ್ ಪ್ಲೇಯರ್ಸ್ ಮೂಲಕ ಅವರು ಕಮ್ಯುನಿಕೇಷನ್ ಚಾನಲ್ಸನ್ನು ಓಪನ್ ಮಾಡಿದರು. ಇನ್ನು ದ ಕ್ಲೋಸ್ ಡೋರ್ ಪಾಲಿಸಿ ಅಂದರೆ ಚೈನಾದವ್ರು ಏನು ಮಾಡ್ತಾರೆ ಅಂದರೆ ರಿಸ್ಟ್ರಿಕ್ಟ್ ಫಾರಿನ್ ಟ್ರೇಡ್ ಮತ್ತು ಕಾಂಟ್ಯಾಕ್ಟ್, ನಮಗೆ ಬೇಡವೇ ಬೇಡ ಅನ್ನೋ ಒಂದು ಪಾಲಿಸಿನ ದಿ ಕ್ಲೋಸ್ ಡೋರ್ ಪಾಲಿಸಿ ಅಂತ ಕರೀತಾರೆ. ಇನ್ನು ದ ಗನ್ ಬೋಟ್ ಪಾಲಿಸಿ ಅಂದರೆ ನೇವಲ್ ಪವರ್ನ ಯೂಸ್ ಮಾಡಿ ಥ್ರೆಟ್ಸ್ ಕೊಡೋದಕ್ಕೆ ದಿ ಗನ್ ಬೋಟ್ ಪಾಲಿಸಿ ಅಂತ. ಇದನ್ನು ಜಪಾನ್, ಪನಾಮಾ ಈ ಥರ ಕಂಟ್ರಿಗಳು ಯೂಸ್ ಮಾಡುತ್ತೆ. ಇನ್ನು ದಾರಾ ಶಿಕೋವ್ ಈ ಕೆಳಕಂಡ ಯಾವ ಸೂಫಿ ಪಂಥಕ್ಕೆ ಸೇರಿದವರಾಗಿದ್ದರು? ಇವರು ಖಾದಿರಿ ಪಂಥಕ್ಕೆ ಸೇರಿದರು. ಸೊ ಖಾದಿರಿ ಪಂಥವನ್ನು ಹುಟ್ಟಾಕ್ತವ್ರು ಯಾರು ಅಂದರೆ ಮುಲ್ಲಾ ಶಾ ಬದಾಕ್ಷಿ ಅನ್ನೋರು. ಇದನ್ನು ಫಾಲೋ ಮಾಡಿದ್ದು ದಾರಾ ಶಿಕೋ ಅವರು. ಅವ್ರು ಏನೇನು ಬರೀತಾರೆ ಅಂದರೆ, ಒಂದು ಸಫೀನತ್ ಉಲ್ ಔಲಿಯಾ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಈ ಸಂತರ ಒಂದು ಬಯೋಗ್ರಫಿ ಅಂದರೆ ಜೀವನ ಚರಿತ್ರೆಯನ್ನು ಅವರು ಬರೀತಾರೆ, ಸಫೀನತ್ ಉಲ್ ಔಲಿಯಾ. ಹಾಗೆ ಅವರು ಇನ್ನೊಂದು ಪುಸ್ತಕವನ್ನು ಬರೀತಾರೆ, ಮಜ್ಮಾ ಉಲ್ ಬಹ್ರೇನ್ ಅಂದರೆ ಮೀಟಿಂಗ್ ಆಫ್ 2 ಓಷನ್ಸ್ ಅಂತ, 2 ಸಮುದ್ರಗಳು ಸೇರುವ ಸ್ಥಳ. ಈ ಮಜ್ಮಾ ಉಲ್ ಬಹ್ರೇನಲ್ಲಿ ಏನು ಬರೀತಾರೆ ಗೊತ್ತಾ, ಕಾಮನ್ ಗ್ರೌಂಡ್ ಬಿಟ್ವೀನ್ ಹಿಂದೂ ಆ್ಯಂಡ್ ಇಸ್ಲಾಂ, ಇದರ ಬಗ್ಗೆ ದಾರಾ ಶಿಕೋ ಅವರು ಬರೀತಾರೆ. ಇನ್ನು 34ನೇ ಪ್ರಶ್ನೆ, ರಾಜ ಮಾರ್ಥಂಡ ವರ್ಮ ಯಾವ ಯುದ್ಧದಲ್ಲಿ ಡಚ್ಚರನ್ನು ಸೋಲಿಸ್ತಾರೆ? ಇದು ಕೊಲಾಚಲ್ ಯುದ್ಧ 1741 ನಡೆದಿರೋದು. ಸೊ ಈ ಯುದ್ಧದಲ್ಲಿ ರಾಜ ಮಾರ್ತಾಂಡ್ ವರ್ಮರು ಡಚ್ಚರನ್ನು ಸೋಲಿಸಿರ್ತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷವನ್ನು ಯಾರು ಸ್ಥಾಪಿಸ್ತಾರೆ ಅಂದರೆ NT ರಾಮರಾವ್ ಅವರು 1982. ಸೊ ನೆಕ್ಸ್ಟ್ ಪ್ರಶ್ನೆ,
ನೆಲ್ಸನ್ ಮಂಡೇಲಾ ಅವರನ್ನು ಬಿಡುಗಡೆ ಮಾಡಿ ವರ್ಣಭೇದ ನೀತಿಗೆ ಕೊನೆ ಹಾಡಿದ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಯಾರು? ಇವರು FW ಡೆ ಕ್ಲರ್ಕ್ ಅಂತ 1990ಯಲ್ಲಿ ಈ ಕೆಲಸವನ್ನು ಮಾಡ್ತಾರೆ. ಇನ್ನು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಏನಂದರೆ ಇದರಲ್ಲಿ ಡ್ಯೂಪ್ಲೆಕ್ಸ್ ಮದ್ರಾಸ್ನ ವಶಪಡಿಸಿಕೊಂಡಿದ್ದು 1746. ಸೊ ಸೆಕೆಂಡ್ ಒನ್ ಡಿ, ಇದು ಆಪ್ಷನ್ ಎ ಅಲ್ಲಿದೆ. ಆಮೇಲೆ ಉಳಿದದನ್ನು ನೀವು ಮ್ಯಾಚ್ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ಯಾವ ಪ್ರಧಾನಮಂತ್ರಿಯವರ ಅವಧಿಯಲ್ಲಿ ಪೋಟಾ ಕಾಯ್ದೆ ಅಂದರೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಭಯೋತ್ಪಾದನಾ ತಡೆ ಕಾಯ್ದೆಯನ್ನು ಪರಿಚಯಿಸಲಾಯಿತು? ಇದು ಅಟಲ್ ಬಿಹಾರಿ ವಾಜಪೇಯಿ 2002 ಅಲ್ಲಿ. 1928 ನೆಹರು ಅವರ ವರದಿಯು ಈ ಒಂದನ್ನು ಬಿಟ್ಟು ಎಲ್ಲ ಅಂಶಗಳನ್ನು ಶಿಫಾರಸು ಮಾಡಿತು. ಸ್ವಯಂ ಆಡಳಿತ ಹಕ್ಕು, ಹೌದು. ಅಲ್ಪಸಂಖ್ಯಾತರು ಮತ್ತು ಶೋಷಿತ ವರ್ಗದವರಿಗೆ ಪ್ರತ್ಯೇಕ ಮತ, ಇವರು ಪ್ರತ್ಯೇಕ ಹೇಳಲಿಲ್ಲ, ಜಾಯಿಂಟ್ ಎಲೆಕ್ಟೊರೇಟ್ ಬೇಕಂತ ಹೇಳಿದರು. ಹಾಗೆ 19 ಮೂಲಭೂತ ಹಕ್ಕುಗಳು, ಬಿಲ್ ಆಫ್ ರೈಟ್ಸ್ ಅಂತ ಕರೀತಿದ್ರು. ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತ ಸರ್ಕಾರಗಳು, ಹೌದು. ಅದಕ್ಕಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಇನ್ನು 40th ಕ್ವೆಶನ್, ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಈ ಥರ ಕ್ವೆಶನ್ ಕೇಳಿದರೆ, ಬ್ರಿಟಿಷರು ಭಾರತದಲ್ಲಿ ಶಾಶ್ವತ ವಿದೇಶಿಯರಾಗೇ ಉಳಿದರು. ಹೌದು, ಅವ್ರು ಯಾಕೆ ಶಾಶ್ವತವಾಗಿ ವಿದೇಶಿಯರಾಗೇ ಉಳಿದ್ರು ಅಂದರೆ, ಅವ್ರ ಮೇನ್ ಪವರ್ ಬಂದುಬಿಟ್ಟು ನಮಗೆ ವೆಲ್ತ್ ಬೇಕು, ನಮಗೆ ಪವರ್ ಬೇಕು, ನಾವು ಇಲ್ಲೇ ಉಳ್ಕೊಳ್ಳೋಕ್ಕಂತೂ ಬಂದಿಲ್ಲ, ಪರ್ಮನೆಂಟಾಗಿ ಇಲ್ಲೇ ಸೆಟ್ಲ್ ಆಗೋಕ್ಕೆ ಬಂದಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಇತ್ತು. ಹಾಗಾಗಿ ಅವ್ರು ಯಾವಾಗಲೂ ವಿದೇಶಿಯರಾಗೇ ಉಳಿದ್ರು. ಹಾಗೆ ಭಾರತವನ್ನು ಸ್ವಾಧೀನಪಡಿಸಿದ ಮೊಘಲರು ಮತ್ತು ದೆಹಲಿ ಸುಲ್ತಾನರಂತಹ ಕೆಲವು ದೇಶಗಳು ಭಾರತವನ್ನು ತಮ್ಮ ನೆಲೆಯನ್ನಾಗಿಸಿದರು. ಇವ್ರು ಏನು ಮಾಡಿದ್ರು ಗೊತ್ತಾ, ಇವರು ಕೊಳ್ಳೆ ಹೊಡೆಯೋದಕ್ಕೆ ಬಂದಿದ್ದು, ಆದರೆ ಅವರು ಇಲ್ಲಿನ ಒಂದು ವೆಲ್ತನ್ನು ನೋಡಿ ಅವ್ರು ಇಲ್ಲೇ ಸೆಟ್ಲ್ ಆಗಬೇಕು, ಇಲ್ಲೇ ಆಳಬೇಕು, ಇಲ್ಲೇ ಉಳ್ಕೋಬೇಕು ಅಂತ ಮಾಡಿದರು. ಸೊ ಹಾಗಾಗಿ ಅವರನ್ನು ಯಾರು ವಿದೇಶಿಗರು ಅಂತ ಒಂದು ಇದನ್ನು ಬೆಳೆಸ್ಕೊಳ್ಳಿಲ್ಲ. ಬ್ರಿಟಿಷರಿಗೆ ಕಂಪೇರ್ ಮಾಡಿದರೆ ಎರಡೂ ಸರಿಯಾಗಿದೆ. ಬಟ್ ಇದಕ್ಕೆ ಕಾರಣ, ಪ್ರತಿಪಾದನೆಗೆ ಇದೇ ಕಾರಣ ಸರಿಯಲ್ಲ. ಸೊ ಆಪ್ಷನ್ ಡಿ ಆಗುತ್ತೆ. ಇನ್ನು ಕೆಳಗಿನ ಘಟನಾವಳಿಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದಾರೆ. ಸೊ ಕೋಮ ಪ್ರಶಸ್ತಿ ಆಗಸ್ಟ್ 16, 1932, ಮೂರನೇ ದುಂಡು ಮೇಜಿನ ಸಮಾವೇಶ November 17 to 24 December 1932. ಇನ್ನು ಪೂನಾ ಒಪ್ಪಂದ 1932, ಗಾಂಧಿ ಮತ್ತು BR ಅಂಬೇಡ್ಕರ್ ನಡುವೆ, ಇದು September 24. ಹಾಗೆ ಆಗಸ್ಟ್ ಕೊಡುಗೆ ಇದು 1940ಯಲ್ಲಿ ಲಾರ್ಡ್ ಲಿನ್ಲಿತ್ಗೋ ಅವರು ಇದ್ದಾಗ ಆಯಿತು. ಸೊ ಇದನ್ನು ಮ್ಯಾಚ್ ಮಾಡಿದರೆ ನಾವು DBCA ಆಗುತ್ತೆ, ಆಪ್ಷನ್ ಬಿ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಸುಭಾಷ್ ಚಂದ್ರ ಬೋಸ್ ಅವರು ಬರೆದಿರುವಂಥ ಪುಸ್ತಕ ಇಂಡಿಯನ್ ಸ್ಟ್ರಗಲ್, ಅಬ್ದುಲ್ ಕಲಾಂ ಆಜಾದ್ ಅವರು ಬರೆದಿರುವಂಥದ್ದು ಇಂಡಿಯಾ ವಿನ್ಸ್ ಫ್ರೀಡಮ್, ರಾಜೇಂದ್ರ ಪ್ರಸಾದ್ ಅವರು ಬರೆದಿರೋದು ಇಂಡಿಯಾ ಡಿವೈಡೆಡ್, ಜವಾಹರ್ಲಾಲ್ ನೆಹರು ಅವರು ಬರೆದಿದ್ದು ವಿದರ್ ಇಂಡಿಯಾ. ಸೊ ಇದನ್ನು ಮ್ಯಾಚ್ ಮಾಡಿದರೆ ಆಪ್ಷನ್ 3 ಬರುತ್ತೆ. ಸೊ ನೆಕ್ಸ್ಟು ಹೇಳಿಕೆ ಮತ್ತು ಸೊ ಯಾಕೆ ಒಂದು ನಿಮಿಷ ತಡೀರಿ, ದಿಸ್ ನಾಟ್ ವರ್ಕಿಂಗ್. ಓಕೆ, ವರ್ಕ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಇದು ಕಂಪ್ಯೂಟರ್ ಕ್ವೆಶನ್ಸ್ ಇದೆ. ರ್ಯಾನ್ಸಮ್ವೇರ್ ವೈರಸ್ಸನ್ನು ಇತರೆ ಮಾದರಿಯ ವೈರಸ್ಗಳಿಂದ ಯಾವುದು ಪ್ರತ್ಯೇಕಿಸುತ್ತದೆ? ಅಂದರೆ ಅದು ಕಡತಗಳನ್ನು ಗುಪ್ತ ರೂಪ ಎನ್ಕ್ರಿಪ್ಟ್ಸ್ಗೆ ಪರಿವರ್ತಿಸಿ ಮತ್ತೆ ಅದನ್ನು ಮೂಲ ರೂಪಕ್ಕೆ ಪರಿವರ್ತಿಸಲು ಡಿಕ್ರಿಪ್ಷನ್ ಹಣಕ್ಕೆ ಬೇಡಿಕೆ ಇರಿಸುತ್ತದೆ. ಹಾಗಾಗಿ ಆಪ್ಷನ್ ಡಿ. MS ವರ್ಡ್ನಲ್ಲಿ ಕರ್ಸರ್ನ ಸ್ಥಾನದಲ್ಲಿ Ctrl+Enter ಒತ್ತಿದರೆ ಯಾವುದು ಸೇರ್ಪಡೆ ಆಗುತ್ತೆ ಅಂದರೆ ಪುಟ ವಿಭಜನೆಯಾಗುತ್ತೆ, ಅಂದರೆ ಪೇಜ್ ಬ್ರೇಕ್ ಆಗುತ್ತೆ. ಸೊ ಅತ್ಯುತ್ತಮ ಕೃತಕ ಬುದ್ಧಿ ಮತ್ತು ಪ್ರತಿನಿಧಿ ಯಾವುದು? ದ ಬೆಸ್ಟ್ AI ಏಜೆಂಟ್ ಯಾವುದು ಅಂತ ಅಂದರೆ, ಬಳಕೆದಾರ ನೀಡುವ ಮಾಹಿತಿ ಅಗತ್ಯ ಹೊಂದಿರುವುದು, ಮಾನವನ ಯಾವುದೇ ಹಸ್ತಕ್ಷೇಪವಿಲ್ಲದೆ ಸಮಸ್ಯೆಯನ್ನು ಅದರಷ್ಟಕ್ಕೆ ಈ ಥರ ಇನ್ನೂ ಬಂದಿಲ್ಲ. ಯಾಕೆ ಅಂದರೆ ಮಾನವನ ಹೆಲ್ಪ್ ಬೇಕೇ ಬೇಕು. ಅದರ ಜ್ಞಾನಕೋಶದಲ್ಲಿ ಅದೇ ತೆರನಾದ ಮತ್ತೊಂದು ಮಾದರಿ ಸಮಸ್ಯೆ ಇರುವ ಅಗತ್ಯವಿರುವುದು, ಹೌದು. ಇದು ಆಪ್ಷನ್ ಸರಿಯಾಗುತ್ತೆ. ಇನ್ನು 64 GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟ್ ಕ್ವೆಶನ್, ಆಧುನಿಕ ಕಂಪ್ಯೂಟರ್ಗಳು ಡ್ಯಾಶ್ ಮೇಲೆ ಕಾರ್ಯನಿರ್ವಹಿಸಿ, ಅಂದರೆ ಬೈನರಿ ಸಿಸ್ಟಮ್ ಮೇಲೆ, ಅಂದರೆ 0 and 1 ಇದ್ರ ಮೇಲೆ ಕೆಲಸ ಮಾಡುತ್ತೆ. ಇನ್ನು ಒಂದು ಹಿನ್ನೆಲೆ ಚಿತ್ರವನ್ನು ಸೇರಿಸುವ ಮೂಲಕ ಎಲ್ಲ ಚಿತ್ರ ಫಲಕಗಳನ್ನು ಏಕರೂಪತೆಯನ್ನು ನೀವು ಹೇಗೆ ಸೃಷ್ಟಿಸಬಹುದು ಅಂದರೆ, ಇದು ಸ್ಲೈಡ್ ಮಾಸ್ಟರ್ ಎಡಿಟ್ ಮಾಡೋದ್ರಿಂದ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಒಂದು ವಿಧವಾಗಿದೆ? ವಾನ್ ನ್ಯೂಮನ್ ಆರ್ಕಿಟೆಕ್ಚರ್. ಸೊ ಒಂದಷ್ಟು ಪ್ರಶ್ನೆಗಳಿದೆ, ಇದಕ್ಕೆ ಡೈರೆಕ್ಟ್ ಆನ್ಸರ್ ಇರುತ್ತೆ, ನೀವು ಫ್ಯಾಕ್ಟ್ ಇರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ನಾನು ಹೀಗೆ ವಿಲೇಜ್ ಅಕೌಂಟೆಂಟ್ ಕ್ವೆಶನ್ ಪೇಪರ್ ಕೂಡ ಅದು
ಬರೀ ಕಂಪ್ಯೂಟರ್ ಸೆಕ್ಷನ್ನ ಸಾಲ್ವ್ ಮಾಡಿದ್ದೀನಿ. ಈ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ದೆನ್ 68 ಕಂಪ್ಯೂಟರ್ ಮತ್ತು ಹೊರಜಗತ್ತಿನೊಂದಿಗೆ ಯಾವ ಸಾಧನವು ಸಂವಹನವನ್ನು ಒದಗಿಸುತ್ತದೆ ಅಂದರೆ I/O. ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಅಂದರೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅನ್ನೋ 2 ಪ್ರಕಾರದ ಮೆಮರಿಗಳಿದೆ. ನೆಕ್ಸ್ಟ್ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದು ಬಯಾಲಜಿಯಲ್ಲಿ. ನಾಸ್ಟಾಕ್ ವೈರಸ್ ಅಲ್ಲ, ಇದು ಸೈನೋಬ್ಯಾಕ್ಟೀರಿಯಾ. ರಿಕ್ಸಿಯಾ ಉಭಯವಾಸಿನ, ಹೌದು, ಇದು ಬ್ರಯೋಫೈಟ್ಸ್. ಇನ್ನು ಸೈಕ್ಯಾಸ್, ಇದು ಅನಾವೃತ ಬೀಜ ಸಸ್ಯ ಅಂದರೆ ಜಿಮ್ನೋಸ್ಪರ್ಮ್, ಹೌದು. ಕ್ಲೋರೆಲಾ, ಇದು ಫಂಗೈ, ಇದು ಗ್ರೀನ್ ಆಲ್ಗೆ. ಸೊ B and C ಕರೆಕ್ಟ್ ಆಗಿದೆ. ಮಂಡಲದಲ್ಲಿ ದೊಡ್ಡ ಪ್ರಮಾಣದಲ್ಲಿರುವ 2 ಅನಿಲಗಳು ಅಂದರೆ ಅದು H2 ಮತ್ತು N2. ಇನ್ನು ಮತ್ತೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಸೊ ರಿಯೋ ಗ್ರಾಂಡೆ ಇದು ಪ್ರವಾಹಕ್ಕೆ, ಮೌಂಟ್ ರುವಾಂಗ್ ಇದು ಜ್ವಾಲಾಮುಖಿ, ಮತ್ತು ಬಾರ್ನಿಶ್ ಹಳ್ಳಿ ಇದು ಸಣ್ಣ ಟೋರ್ನೆಡೋ, ಉತ್ತರಾಖಂಡ್ ಕಾಳ್ಗಿಚ್ಚು. ಇದು ಮ್ಯಾಚ್ ಮಾಡಿಕೊಂಡ್ರೆ ಆಪ್ಷನ್ ಡಿ ಬರುತ್ತೆ. ಬರಗಾಲಗಳ ವಿಧಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು. ಸಾಧಾರಣ ಮಳೆಗಿಂತ 15% ಹೆಚ್ಚು ಮಳೆ ಕಡಿಮೆ ಆದರೆ ಅದು ಹವಾಮಾನಿಕ ಬರಗಾಲವಾಗಿದೆ. ಹವಾಮಾನಿಕ ಬರಗಾಲ ದೀರ್ಘಕಾಲದವರೆಗಿದ್ದರ ಪರಿಣಾಮವಾಗಿ ಜಲ ಬರಗಾಲ ಉಂಟಾಗುತ್ತದೆ. ದೆನ್ ಆಹಾರದ ಕೊರತೆ ಇದ್ದರೆ ಅಂತಹ ಪರಿಸ್ಥಿತಿಯನ್ನು ಕೃಷಿ ಬರಗಾಲವೆನ್ನುತ್ತಾರೆ. ಹೌದು, ಇವೆಲ್ಲ ಆಪ್ಷನ್ಸು ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಅತ್ಯಧಿಕ ಸಂಖ್ಯೆಯ ಪ್ರಭೇದಗಳ ಸಂರಕ್ಷಣೆ ಮಾಡಬಹುದಾಗಿದೆ? ನಾವು ಜಾಸ್ತಿ ಪ್ರಭೇದಗಳನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ದ ಏರಿಯಾ ಶುಡ್ ಬಿ ಲಾರ್ಜ್, ಅಂದರೆ ಅಲ್ಲಿರೋ ಒಂದು ಏರಿಯಾ ಲಾರ್ಜ್ ಆಗಿರಬೇಕು. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ವನ್ಯಜೀವಿ ಸಫಾರಿ, ಸಸ್ಯೋದ್ಯಾನಗಳು ಮತ್ತು ರಾಷ್ಟ್ರೀಯ ಇವನ್ನೆಲ್ಲ ಕಂಪೇರ್ ಮಾಡಿದ್ರೆ ಇವುಗಳೆಲ್ಲ ಬರೋದು ಜೀವಗೋಳ ಮೀಸಲು ಅಂದರೆ ಬಯೋಸ್ಪಿಯರ್ ರಿಸರ್ವ್ ಅಂಡರ್ ಬರುತ್ತೆ. ಬಯೋಸ್ಪಿಯರ್ ರಿಸರ್ವ್ ತುಂಬ ದೊಡ್ಡದಾದ ಒಂದು ಪ್ರದೇಶ. ಆದ್ದರಿಂದ ಸೊ ಇದರ ಕರೆಕ್ಟ್ ಆನ್ಸರ್ ಜೀವಗೋಳ ಮೀಸಲು. ಜೀವಗೋಳ ಮೀಸಲು ಅಂದರೆ ಏನು, ಇದರ ಬಗ್ಗೆ ನಾನು ಒಂದು ವಿಡಿಯೋ ತರ್ತಾ ಇದ್ದೀನಿ. ಸೊ ಅದರಲ್ಲಿ ಡೀಟೇಲ್ ಆಗಿ ನೀವು ನೋಡ್ಬೋದು. ಏನಂದರೆ ನೇಚರ್ ಮತ್ತು ಹ್ಯೂಮನ್ಸ್ ಜೊತೆಯಾಗಿ ಬದುಕೋದೇ ಜೀವಗೋಳ ಮೀಸಲು ಅಂತ ಅರ್ಥ. ಸೊ ದಿಸ್ ಈಸ್ ಲಾರ್ಜೆಸ್ಟ್ ಏರಿಯಾ. ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಎಂದು ಪರಿಗಣಿಸಲಾದ ಪ್ರದೇಶಗಳಲ್ಲಿ ಈ ಕೆಳಕಂಡ ಯಾವುದು ಕಂಡುಬರುವುದಿಲ್ಲ? ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಅತ್ಯಧಿಕ ಪ್ರಮಾಣದ ಪ್ರಭೇದ ಸಿರಿವಂತಿಕೆ, ಹೌದು, ಸ್ಪೀಸೀಸ್ ರಿಚ್ನೆಸ್ ಜಾಸ್ತಿ ಇರುತ್ತೆ. ಅತ್ಯಧಿಕ ಪ್ರಮಾಣದ ಸ್ಥಳೀಕತೆ ಅಂದರೆ ಎಂಡಮಿಸಮ್ ಜಾಸ್ತಿ ಇರುತ್ತೆ. ಹೆಚ್ಚಿದ ಪ್ರಭೇದ ನಷ್ಟದ ಪ್ರದೇಶಗಳು ಅಂದರೆ ಇನ್ಕ್ರೀಸ್ಡ್ ಸ್ಪೀಸೀಸ್ ಲಾಸ್. ಭೀತಿಗೊಳಗಾಗಿರುವ ಹಾಗೂ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಕಡಿಮೆ ಸಂಖ್ಯೆಯಲ್ಲಿ ಇಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಮಾತ್ರ ಅದನ್ನು ಒಂದು ಜೀವ ವೈವಿಧ್ಯತೆಯ ಸೂಕ್ಷ್ಮತಾಣಗಳು ಅಂತ ಕರಿಬೋದು. ಇನ್ನು ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಪೀಠಿಕೆಯನ್ನು ನಮ್ಮ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜಾತಕ ಅಂತ ಕರೀತಾರೆ ಅಂದರೆ ಹೋರೋಸ್ಕೋಪ್, ಇದನ್ನು KM ಮುನ್ಷಿ ಅವರು ಕರೀತಾರೆ. ಇನ್ನು ಭಾರತದ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತಿನ ಕಾನೂನಿನಿಂದ ಈ ಕೆಳಗಿನ ಯಾವುದು ಸಾಧ್ಯವಿಲ್ಲ? ಹೊಸ ರಾಜ್ಯಗಳ ರಚನೆ ಮಾಡ್ಬೋದಾ? ಹೌದು. ವಿಸ್ತೀರ್ಣ ಬದಲಾವಣೆ ಮಾಡ್ಬೋದಾ? ಹೌದು. ರಾಜ್ಯಗಳ ಗಡಿಯನ್ನು ಬದಲಾವಣೆ ಮಾಡ್ಬೋದಾ? ಹೌದು. ಆದರೆ ಹೊಸ ರಾಜ್ಯಗಳ ಸೇರ್ಪಡೆಯನ್ನು 3ನೇ ವಿಧಿಯಡಿ ಮಾಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿ? ಇದು ಗ್ರಾಮ ಪಂಚಾಯಿತಿಗಳ ಸಂಘಟನೆಗೆ ಅವಕಾಶ ನೀಡುತ್ತದೆ ಮತ್ತು ಅವುಗಳಿಗೆ ಅಗತ್ಯ ಅಧಿಕಾರವನ್ನು ನೀಡುತ್ತದೆ. ಈ ತತ್ವಗಳನ್ನು ಸ್ವಭಾವದಲ್ಲಿ ನ್ಯಾಯಸಮ್ಮತವಾದವುಗಳಲ್ಲ, ಅಂದರೆ ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್. ಕರಡು ಸಮಿತಿಯ ಶಿಫಾರಸಿನಂತೆ ವ್ಯಕ್ತಿಯ ವೈಯಕ್ತಿಕ ಹಕ್ಕುಗಳನ್ನು ನ್ಯಾಯಸಮ್ಮತ ಮತ್ತು ನ್ಯಾಯಸಮ್ಮತವಲ್ಲದ ಹಕ್ಕುಗಳು ಎಂದು ವರ್ಗೀಕರಿಸಲಾಗಿದೆ. ಇಲ್ಲ, ಈ ಥರ ಯಾವುದು ಆಗಿಲ್ಲ. ನೆಕ್ಸ್ಟ್, ಅಪರಾಧಗಳಿಗೆ ಸಂಬಂಧಿಸಿದ ಶಿಕ್ಷೆಯಿಂದ ರಕ್ಷಣೆಯ ಕುರಿತು ತಪ್ಪಾಗಿರುವ ಹೇಳಿಕೆ ಅಂತ ಹೇಳಿದ್ದಾರೆ. ಸೊ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂದರೆ ಸಂದರ್ಭದಲ್ಲಿ ಇರುವ ಕಾಯ್ದೆ ಪ್ರಕಾರ ಶಿಕ್ಷೆ ನೀಡುವುದು, ಒಂದು ಅಪರಾಧಕ್ಕೆ 2 ಬಾರಿ ಶಿಕ್ಷೆ ನೀಡುವುದು ಅಂದರೆ ಡಬಲ್ ಜೀವಪಾಡಿ. ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಹೌದು, ಇದು ಸರಿ. ಬಂಧಿತ ವ್ಯಕ್ತಿಗೆ ವಕೀಲರನ್ನು ಸಂಪರ್ಕಿಸಲು ಅವಕಾಶ ನೀಡುವುದು. ನನಗನ್ಸುತ್ತೆ ಹೌದು, ಅವರಿಗೆ ಅವಕಾಶ ಇದೆ ವಕೀಲರನ್ನು ಸಂಪರ್ಕಿಸುವ. ಸೊ ಐ ಫೀಲ್ 4 ಆಪ್ಷನ್ ಕರೆಕ್ಟ್ ಆಗಿದೆ ಅಂತ, ಬಟ್ ಐ ಡೋಂಟ್ ನೋ. ಅವರು ಕೀಯಲ್ಲಿ ಡಿ ಅಂತ ಕೊಟ್ಟಿದ್ದಾರೆ. ಭಾರತದ ಅಧ್ಯಕ್ಷತೆ G20 ಘೋಷವಾಕ್ಯ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ಅಂದರೆ 1 ಅರ್ತ್, 1 ಫ್ಯಾಮಿಲಿ, 1 ಫ್ಯೂಚರ್ ಅಂತ.
ಇದು ಭಾರತದ ಕೆಳಗಿನ ಯಾವ ಪ್ರಾಚೀನ ತತ್ವಶಾಸ್ತ್ರವನ್ನು ಪ್ರತಿಧ್ವನಿಸುತ್ತದೆ ಅಂದರೆ ವಸುದೈವ ಕುಟುಂಬಕಂ ಅಂತ. ಇದು ಮಹಾ ಉಪನಿಷತ್ತಲ್ಲಿ ಸಿಗುತ್ತದೆ, ಅಂದರೆ ಮಹಾ ಉಪನಿಷತ್ತಲ್ಲಿ ಅದರ ಉಲ್ಲೇಖ ಇದೆ. ಸೊ ಈ ಕೆಳಕಂಡ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಲುಕ್ ಈಸ್ಟ್ ನೀತಿಯನ್ನು ಪ್ರಥಮ ಬಾರಿಗೆ ತಂದವರು ಇವರು PV ನರಸಿಂಹರಾವ್ ಅವರು 1992 ಅಲ್ಲಿ ತರ್ತಾರೆ. ಯಾಕೆ ಅಂದರೆ ಈಸ್ಟ್ ಮತ್ತು ಸೌತ್ ಈಸ್ಟ್ ಏಷ್ಯಾದವರೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋಕ್ಕೋಸ್ಕರ ಲುಕ್ ಈಸ್ಟ್ ಪಾಲಿಸಿಯನ್ನು ತರ್ತಾರೆ. ಇನ್ನು IRDP ಅಂದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದು 1978-79 ಬಂದಿರುವಂಥ ಒಂದು ಪ್ರೋಗ್ರಾಮ್. ಗಿಗ್ ಆರ್ಥಿಕತೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದರೆ, ನೋಡಿ ಗಿಗ್ ಆರ್ಥಿಕತೆ ಅಂದರೆ ಈಸಿ ಎಕ್ಸಾಂಪಲ್ ಏನು ಗೊತ್ತಾ, ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಫುಡ್ ಡೆಲಿವರಿ ಆ್ಯಪ್ಸ್ ಇರ್ತಾವೆ ಗೊತ್ತಾ, ಅದರಲ್ಲಿ ಕೆಲಸ ಮಾಡ್ತಾರಲ್ಲ ಡೆಲಿವರಿ ಬಾಯ್ಸ್, ಅವರನ್ನು ನಾವು ಗಿಗ್ ಆರ್ಥಿಕತೆಗೆ ಸಂಬಂಧಿಸ್ಬೋದು. ಅವರು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಇದು ಸ್ಥಿರ ಅವಧಿ ಅಂದರೆ ಫಿಕ್ಸ್ಡ್ ಟರ್ಮಿಗೆ ಇಲ್ಲ, ಅವ್ರು ಯಾವಾಗ ಬೇಕಾದರೂ ತೆಗೆದಾಕ್ಬೋದು, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಸೊ ಇದು ತಪ್ಪು. ಒಪ್ಪಂದ ಬಾಧ್ಯತೆಗಳು ಬಹಳ ದೀರ್ಘಾವಧಿ ಸ್ವರೂಪದ ಇಲ್ಲ, ಇದು ಲಾಂಗ್ ಟರ್ಮ್ ಇರಲ್ಲ, ಶಾರ್ಟ್ ಟರ್ಮ್ ಆಗಿರುತ್ತೆ. ಇನ್ನು ಗಿಗ್ ಕಾರ್ಮಿಕರು ಸಾಂಪ್ರದಾಯಿಕ ಉದ್ಯೋಗದಾತನ ಹೊರಗಡೆ ಇರುವ ಜೀವನೋಪಾಯಗಳಲ್ಲಿ ತೊಡಗಿಸಿಕೊಂಡಿರುವರು. ಹೌದಾ, ಇದು ಸರಿಯಾಗಿದೆ. ನೀತಿ ಆಯೋಗ ಅಂದಾಜಿನ ಪ್ರಕಾರ 2029-30 ಒಳಗಡೆ ಇಂಡಿಯಾದಲ್ಲಿ 23.5 ಮಿಲಿಯನ್ ಅಷ್ಟು ಜನ ಏರಿಕೆ ಆಗ್ತಾರೆ ಗಿಗ್ಗಲ್ಲಿ ಅಂತ ಹೇಳಿದ್ರೆ ಹೌದು, ಇದು ಕೂಡ ಸರಿ. ಸೊ C and D ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ಇಲ್ಲ, ನನಗನ್ಸಿದ್ದು ಆಪ್ಷನ್ C and D ಕರೆಕ್ಟ್. ದೆನ್ ಗ್ರೇಸ್ ಕೊಡ್ಬೋದು ಅನಿಸುತ್ತೆ. ಇನ್ನು ನಿಯೋ ಬ್ಯಾಂಕ್ಗಳ ಬಗ್ಗೆ ಒಂದು ಕ್ವೆಶನ್ ಕೇಳಿದರೆ, ಇದು ಆನ್ಲೈನ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತದಾ? ಹೌದು, ಇದು ಆನ್ಲೈನ್ ಮೋಡಲ್ಲಿ. ಇವುಗಳಿಗೆ ಭೌತಿಕ ಕಚೇರಿಗಳ ಸ್ಥಳಗಳು ಇರುವುದಿಲ್ಲ. ಇಲ್ಲ, ಭೌತಿಕ ಕಚೇರಿಗಳು ಇರುತ್ತೆ, ಬಟ್ ಅಲ್ಲಿ ವರ್ಕ್ ಮಾಡಲ್ಲ. ಇದು ಆನ್ಲೈನ್ ಮೋಡಲ್ಲಿ ವರ್ಕ್ ಮಾಡುತ್ತೆ. ಡಿಜಿಟಲ್ ಪ್ರಪಂಚದತ್ತ ಹೆಚ್ಚು ಒಲವು ಹೊಂದಿರುವ ಯುವಜನತೆಯ ಅಗತ್ಯತೆಗಳನ್ನು ಪೂರೈಸಲು ಇವು ಹುಟ್ಟಿಕೊಂಡಿವೆ. ಹೌದು, ಭಾರತದಲ್ಲಿ MSMEಗಳಿಗೆ ಅವುಗಳ ಸೇವೆಗಳನ್ನು ನೀಡುತ್ತಾರೆ. ಇಲ್ಲ, MSMEಗಳಿಗೆ ಸೇವೆಗಳನ್ನು ನೀಡ್ತಿದೆ. ಸೊ ದೆನ್ 85th ಕ್ವೆಶನ್, ಖಜಾನೆ ಬಿಲ್ಲುಗಳನ್ನು ಶೂನ್ಯ ಕೂಪನ್ ಭದ್ರತಾ ಪತ್ರಗಳೆಂದು ಕರೆಯಲಾಗುತ್ತದೆ. ಭಾರತದಲ್ಲಿ ರಾಜ್ಯ ಸರ್ಕಾರಗಳು ಖಜಾನೆ ಬಿಲ್ಲುಗಳನ್ನು ಶೂನ್ಯ ದರ ಆಧಾರದ ಮೇಲೆ ನೀಡುತ್ತದೆ. ಸರಿಯಾಗಿದೆ, ಇದು ರಾಜ್ಯ ಸರ್ಕಾರಗಳಲ್ಲ, ಸೆಂಟ್ರಲ್ ಗೌರ್ಮೆಂಟ್. ಸೊ ದೆನ್ 86th ಪ್ರಶ್ನೆ, ಇದು ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಇದು ಪರ್ಸೆಂಟೇಜ್ ಕೇಳಿದ್ದಾರೆ. ಇದು UPSCಯಲ್ಲಿ ಇತ್ತು ಕ್ವೆಶನ್, ಬಟ್ ಅಲ್ಲಿ ಪರ್ಸೆಂಟೇಜ್ ಕೇಳಿದ್ದಿಲ್ಲ, ಇಲ್ಲಿ ಇವರು ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಇದನ್ನು ಮ್ಯಾಚ್ ಮಾಡಿದರೆ ಜನಸಂಖ್ಯೆ 15%, ಆದಾಯ ಮತ್ತು ದೂರ ಇದು 4.5, ತೆರಿಗೆ ಮತ್ತು ವಿತ್ತೀಯ ಪ್ರಯತ್ನಗಳು 2.5, ಅರಣ್ಯ ಮತ್ತು ಪರಿಸರ 10%. ಸೊ ನೆಕ್ಸ್ಟ್ 87th, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಇದು ಎಲ್ಲ ನಾಗರಿಕರಿಗೆ ಆರೋಗ್ಯ ಗುರುತಿನ ಚೀಟಿ 2021 ಬಂತು. ಜನನಿ ಸುರಕ್ಷಾ ಯೋಜನೆ 2005 ಸಾಂಸ್ಥಿಕ ಹೆರಿಗೆ ಅಂದರೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿನ ಪ್ರಮೋಟ್ ಮಾಡೋದಕ್ಕೆ. ನ್ಯಾಷನಲ್ ಹೆಲ್ತ್ ಮಿಷನ್ ಇದು 2013 ಬಂತು. ಈ ಸಂಜೀವಿನಿ ಸಹ 2020 ಬಂತು. ಈ ಸಂಜೀವಿನಿ ಅಂದರೆ ಟೆಲಿಮೆಡಿಸಿನ್, ಅಂದರೆ ಆನ್ಲೈನ್ ಮೆಡಿಸಿನ್ ಡೆಲಿವರಿ ಮಾಡೋದು. ಸೊ ಹಾಗಾಗಿ ಇದು ಮಿಸ್ಮ್ಯಾಚ್ ಆಗಿದೆ. ಸೊ ನ್ಯಾಷನಲ್ ಹೆಲ್ತ್ ಮಿಷನ್ ಸಂತಾನೋತ್ಪತ್ತಿ ಪ್ರಮಾಣವನ್ನು ತಗ್ಗಿಸೋದು. ಇದು ಎರಡು ಎಕ್ಸ್ಚೇಂಜ್ ಆಗಿರೋದ್ರಿಂದ ಕೇವಲ 2 ಸಾಲುಗಳು ಸರಿಯಾಗಿದೆ. ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನ ಇದು ಒಂದು ಸತಿ ಸ್ಟಕ್ ಆಗ್ತಿದೆ, ಐ ಡೋಂಟ್ ನೋ ವೈ. ಇದು ಯೋಜನೆಗಳ ಸ್ಕೀಮ್ಸನ್ನು ಕೊಟ್ಟಿದ್ದಾರೆ ಒಂದು ಪಟ್ಟೀಲಿ, ಇನ್ನೊಂದು ಪಟ್ಟೀಲಿ ಯಾವಾಗ ಅದು ಬಂತು ಅಂತ ಕೊಟ್ಟಿದ್ದಾರೆ. ಸೊ ಬಾಡಿಗೆ ಮನೆ ಯೋಜನೆ ಇದು 1959 ಬಂದಿದೆ. ಇನ್ನು ಕಡಿಮೆ ಆದಾಯ ಸಮೂಹಗಳಿಗಾಗಿ ಹೌಸಿಂಗ್ ಯೋಜನೆ ಇದು 1954 ಬಂದಿದೆ. ಇನ್ನು ಕೊಳಗೇರಿ ನಿರ್ಮೂಲನೆ ಸುಧಾರಣಾ ಯೋಜನೆ ಇದು 1956 ಬಂದಿದೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಇದು 2001 ಬಂದಿದೆ. ಸೊ ಆಪ್ಷನ್ ಎ. ನಗರ ಸಮುದಾಯ ಸ್ವಭಾವಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಗುಣಗಳು ಸರಿಯಾಗಿದೆ? ಸೊ ಇದು ಸೋಷಿಯಲ್ ಹೆಟಿರೋಜೆನಿಟಿ ಅಂತ ಸರಿ, ವೈವಿಧ್ಯತೆ ಇದೆ ಅಂತ. ಏಕರೂಪತೆ ಅಂತೂ ಕಾಣಲ್ಲ. ಸೊ ಗಾತ್ರದಲ್ಲಿ ಇದು ಸಣ್ಣದ ಅಲ್ಲ, ಇದು ದೊಡ್ಡದು. ಹಾಗೂ ಎಲ್ಲ ಸಂಬಂಧಗಳನ್ನು ಇನ್ಕ್ಲೂಸಿವ್ ಆಗಿ ಇರಲ್ಲ. ಸೊ ದೆನ್ ಕೆಳಗಿನವುಗಳಲ್ಲಿ ಆರ್ಥಿಕ ಏಕೀಕರಣದ ಏರಿಕೆ ಹಂತದ ಪ್ರಕಾರ ಜೋಡಿಸಿ. ಎಕನಾಮಿಕ್ ಯೂನಿಯನ್, ಕಾಮನ್ ಮಾರ್ಕೆಟ್, ಫ್ರೀ ಟ್ರೇಡ್ ಏರಿಯಾ ಮತ್ತು ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ. ಮೊದಲಿಗೆ ಸಣ್ಣದಾಗಿ ಬರೋದು ಪ್ರಿಫರೆನ್ಷಿಯಲ್ ಟ್ರೇಡ್ ಏರಿಯಾ, ಅದಾದ ಮೇಲೆ ಬರೋದು ಫ್ರೀ ಟ್ರೇಡ್ ಏರಿಯಾ, ಅದಾದಮೇಲೆ ಬರೋದು ಕಾಮನ್ ಮಾರ್ಕೆಟ್, ಅದಾದಮೇಲೆ ಬರೋದು
ಎಕನಾಮಿಕ್ ಯೂನಿಯನ್. ಸೊ DCBA ಇದು ಆಪ್ಷನ್ 3 ಆಗುತ್ತೆ. ಇನ್ನು 92. ಸೊ ಇದರಲ್ಲಿ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ವಾಟರ್ ಪೊಲ್ಯೂಷನ್ ಯೂಸಿಂಗ್ ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಫಾರ್ ವಾಷಿಂಗ್ ಕ್ಲೋತ್ಸ್, ಇದರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಫೋಟೋಕೆಮಿಕಲ್ ಸ್ಮಾಗ್ ರಿಲೀಸಿಂಗ್ ಗ್ಯಾಸಸ್ ಪ್ರೊಡ್ಯೂಸ್ಡ್ ಬೈ ಆಟೋಮೊಬೈಲ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಡ್ಯಾಮೇಜಿಂಗ್ ಓಝೋನ್ ಲೇಯರ್, CFCs ದಿಂದ. ಇನ್ನು ಆಸಿಡ್ ರೈನ್ ರಿಲೀಸಿಂಗ್ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಇನ್ ದ ವಾಟರ್, ಇದು D ತಪ್ಪಾಗುತ್ತೆ. ಆ್ಯಂಡ್ ಆಲ್ಸೋ ಫೋಟೋಕೆಮಿಕಲ್ ಸ್ಮಾಗ್ ಆಟೋಮೊಬೈಲ್ ಮತ್ತು ಕಾರ್ಖಾನೆಗಳಿಂದ ಉತ್ಪತ್ತಿಯಾಗುವುದು. ಸೊ ನನಗನ್ಸುತ್ತೆ ಫೋಟೋಕೆಮಿಕಲ್ ಸ್ಮಾಗ್ ಆಪ್ಷನ್ B ಸರಿಯಾಗಿದೆ ಅಂತ, ಅದರಿಂದನೇ ಸ್ಮಾಗ್ ಕ್ರಿಯೇಟ್ ಆಗೋದು. ಬಟ್ ಅದು ಮೇನ್ಲಿ ಏರ್ ಪೊಲ್ಯೂಷನ್ಗೆ ಕಾರಣ ಆಗುತ್ತೆ. ಸೊ ಅದರಿಂದನೇ ಫೋಟೋಕೆಮಿಕಲ್ ಸ್ಮಾಗ್ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಆಪ್ಷನ್ D ಅಂತ ನಾನು ಹೇಳ್ತೀನಿ. ಸೊ ಮಾರ್ಕ್ ದ ಇನ್ಕರೆಕ್ಟ್ ಚಾಯ್ಸ್ ಇದರಲ್ಲಿ ಕೇಳಿದರೆ ಲೆಡ್, ಕಿಡ್ನಿ ಆ್ಯಂಡ್ ಲಿವರ್. ಈ ಕೆಳಕಂಡ ಯಾವುದು ಜೈವ ವಿಲೀನೀಕರಣ ಅಂದರೆ ಬಯೋಡಿಗ್ರೇಡೇಷನ್ಗೆ ಹೊಂದುವುದಿಲ್ಲ? ಇಲ್ಲಿ ನೋಡಿ, ಹತ್ತಿ ಇದು ಬಯೋಡಿಗ್ರೇಡಬಲ್, ಹೌದಾ, ನ್ಯಾಚುರಲ್ ಫೈಬರ್. ಇನ್ನು ಸೆಲ್ಯುಲೋಸ್ ಇದು ಕೂಡ ಬಯೋಡಿಗ್ರೇಡಬಲ್. ಪಾಲಿಸ್ಟರ್ ಮತ್ತು ಪಾಲಿಥೀನ್ ಇದು 2 ನಾನ್ ಬಯೋಡಿಗ್ರೇಡಬಲ್. ಸೊ ಆಪ್ಷನ್ C ಆ್ಯಂಡ್ D. ಸಲ್ಫರ್ ನೆಕ್ಸ್ಟ್, ಈ ಕೆಳಗಿನ ಕಡ್ಡಾಯವಾಗಿ ಭಾರತದ ಪೌರತ್ವ ರದ್ದು ಮಾಡುವ ಕುರಿತಾದ ಹೇಳಿಕೆಗಳನ್ನು ಪರಿಗಣಿಸಿ. ನಾಗರಿಕನು ವಂಚನೆ ಮೂಲಕ ಪೌರತ್ವ ಪಡೆದುಕೊಂಡರೆ, ನಾಗರಿಕನು ಭಾರತದ ಸಂವಿಧಾನಕ್ಕೆ ಅವಿಧೇಯತೆ ತೋರಿದರೆ, ಶತ್ರು ರಾಷ್ಟ್ರಗಳ ಜೊತೆಯಲ್ಲಿ ಯುದ್ಧ ಸಂದರ್ಭದಲ್ಲಿ ಅನಾಗರಿಕನು ಅಕ್ರಮ ಸಾಗಣೆ ಪಡೆದುಕೊಂಡರೆ, ನಾಗರಿಕನು ಸ್ವಇಚ್ಛೆಯಿಂದ ವಿದೇಶ ಪೌರತ್ವವನ್ನು ಪಡೆದುಕೊಂಡರೆ. ಸೊ ABC ಸರಿಯಾಗಿದೆ, ಯಾಕಂದರೆ ಇದನ್ನು ನಾವು ಕಿತ್ಕೊಳ್ಳೋದು, ರದ್ದು ಮಾಡೋದು ಅನ್ನಲ್ಲ. ಸೊ ಹಾಗಾಗಿ ABC ಸರಿಯಾಗುತ್ತೆ. ಇನ್ನು 96, ಭಾರತದ ಚುನಾವಣೆ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ? ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿಗಳಿಗೆ ಚುನಾವಣೆ ನಡೆಸೋದು ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ದಿ ಸ್ಟೇಟ್ ಮಾಡುತ್ತೆ. ಸೊ ಚುನಾವಣೆ ದಿನಾಂಕ ಮತ್ತು ವೇಳಾಪಟ್ಟಿಯ ಅಧಿಸೂಚನೆಯನ್ನು ನೀಡುವುದು ಮತ್ತು ಅಭ್ಯರ್ಥಿಗಳ ನಾಮಪತ್ರಗಳನ್ನು ಪರಿಶೀಲನೆ ಮಾಡುವುದು ಇದು ಸರಿ. ಸೊ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು ಮತ್ತು ಚುನಾವಣಾ ಚಿಹ್ನೆಗಳನ್ನು ಹಂಚಿಕೆ ಮಾಡುವುದು ಹೌದು. ಕಾಲಕಾಲಕ್ಕೆ ಮತದಾರ ಪಟ್ಟಿಗಳನ್ನು ಪರಿಷ್ಕರಣೆ ಮಾಡುವುದು ಮತ್ತು ಎಲ್ಲ ಅರ್ಹ ಮತದಾರರ ನೋಂದಣಿ ಮಾಡುವುದು ಸರಿ. BCD ಸರಿಯಾಗಿದೆ. ಇನ್ನು 97, ಯಾವ ತಿದ್ದುಪಡಿಯ ಕೇಂದ್ರ ಮಂತ್ರಿಮಂಡಲದ ಗಾತ್ರವನ್ನು ಕಡಿಮೆ ಮಾಡಲಾಯಿತು ನಿರ್ಧರಿಸಲಾಯಿತು ಅಂತಂದರೆ ಅದು 91st ಅಮೆಂಡ್ಮೆಂಟ್. ಇನ್ನು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಿಸಿದಂತೆ 2011ರ ಜನಗಣತಿಯ ಪ್ರಕಾರ ಅವರ ಒಂದು ಪಾಪ್ಯುಲೇಷನ್ ಜನಸಂಖ್ಯೆ 8.6% ರಷ್ಟಿದೆ. ಬುಡಕಟ್ಟು ಜನಾಂಗದಲ್ಲಿ ಲಿಂಗಾನುಪಾತ 1990ರಷ್ಟಿದೆ. ಬಿಲ್ ಜನಾಂಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಸಂಖ್ಯೆ ಇದೆ. ಸೊ ಹಾಗಾಗಿ D ರಾಂಗ್ ಆಗುತ್ತೆ. ಇನ್ನು ಭಾರತದ ಅಟಾರ್ನಿ ಜನರಲ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸರಿಯಾಗಿದೆ ಅಂತ. ಕಾನೂನು ವಿಷಯಗಳ ಕುರಿತು ರಾಷ್ಟ್ರಪತಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವುದು ಹೌದು. ಕಾನೂನು ರಾಷ್ಟ್ರಪತಿಯವರಿಗೆ ವಹಿಸಿದ ಇತರೆ ನ್ಯಾಯಿಕ ಕರ್ತವ್ಯಗಳನ್ನು ನಿರ್ವಹಿಸುವುದು, ಸಂವಿಧಾನ ಅಥವಾ ಯಾವುದೇ ಇತರೆ ಕಾನೂನಿನಿಂದ ಅವರಿಗೆ ವಹಿಸಿದ ಕಾರ್ಯಗಳನ್ನು ನಿರ್ವಹಿಸುವುದು ಹೌದು. ಮೇಲಿನ ಎಲ್ಲವೂ ಸರಿಯಾಗಿದೆ. ಇನ್ನು 2021ರಲ್ಲಿ ರಾಷ್ಟ್ರೀಯ ಅಂಕಿಅಂಶಗಳ NSO ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ವರದಿಯ ಪ್ರಕಾರ ಭಾರತದಲ್ಲಿನ ವಲಸೆಯ ಪ್ರಮಾಣ 87.5%ರಷ್ಟು ಆಂತರಿಕ ವಲಸೆಗಳು ರಾಜ್ಯದೊಳಗೆ ನಡೆಯುವಂತಾಗಿದ್ದವು. ರಾಜ್ಯದೊಳಗಿನ ವಲಸೆಗೆ ಶಾಸನದ ಅನುಪಸ್ಥಿತಿ ಇದೆ ಹೌದು. ಸೊ ಹೇಳಿಕೆ 1 ಮತ್ತು 2 ಸರಿಯಾಗಿದೆ ಹಾಗೂ ಹೇಳಿಕೆ 2 ಒಂದನ್ನು ವಿವರಿಸ್ತದೆ. ಸೊ ಇಲ್ಲಿಗೆ ನಾವು ಈ ಕ್ವೆಶನ್ ಪೇಪರ್ನ ಕಂಪ್ಲೀಟ್ ಮಾಡಿದ್ದೀನಿ. ನಾನು ನಡುವೆ ಒಂದಷ್ಟು ಮೆಂಟಲ್ ಎಬಿಲಿಟಿ ಕ್ವೆಶನ್ನ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಅದು ಬೇಕು ಅಂದರೆ ನೀವು ಕಮೆಂಟ್ ಮಾಡಬೇಕು. ಸೊ ಈ ಡಿಸ್ಕಷನ್ ಇಲ್ಲಿಗೆ ಮುಗಿಯುತ್ತೆ. ಸೊ ಈ ಡಿಸ್ಕಷನ್ಸ್ ಯಾಕೆ ಈ ಅನಾಲಿಸಿಸ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಈ ಕ್ವೆಶನ್ ರಿಪೀಟ್ ಆಗದೇ ಇರ್ಬೋದು, 1-2 ಕ್ವೆಶನ್ ರಿಪೀಟ್ ಆಗುತ್ತೆ. ಇಲ್ಲ ಅಂದರೆ ಅದರಲ್ಲಿ ಬರೋ ಆಪ್ಷನನ್ನು ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು
ನಾವು ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ, ನಾವು ಕೀ ನೋಡ್ಬಿಡ್ತೀವಿ, ಯಾವ ಆನ್ಸರ್ ಕರೆಕ್ಟ್ ಇದೆಯೋ ಅದನ್ನು ಮಾರ್ಕ್ ಮಾಡಿಬಿಡ್ತೀವಿ. ಸೊ ದಟ್ ಈಸ್ ರಾಂಗ್. ನಾವು ಆ ಥರ ಮಾಡ್ತಾ ಹೋದರೆ ನಮಗೆ ಬೇರೆ ಆಪ್ಷನ್ ಯಾಕೆ ಅಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾನು ಪ್ರತಿಯೊಂದು ಆಪ್ಷನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದು ನನಗೂ ಕೂಡ ಮೋಟಿವೇಶನ್ ಆಗುತ್ತೆ. ಜಾಸ್ತಿ ಜನ ಕಮೆಂಟ್ ಮಾಡಿದರೆ ಏನು ಇಂಪ್ರೂವ್ ಆಗಬೇಕಂತ ನನಗೂ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಫಾರ್ ಸಾಧನಾ ಸ್ಪಿಯರ್.